ನಿಗೂಢಳ ತಂದೆಯು ಅರ್ಜುನನು ಮೂಲತಃ ಈಗಿನ ರಾಮನಗರ ಜಿಲ್ಲೆಯ ಗೂಡೆಮಾರಣ ಹಳ್ಳಿಯವನು. ಆದರೆ ಆತನು ಸರ್ಕಾರಿ ನೌಕರಿಯನ್ನ ಬೆಂಗಳೂರಿನಲ್ಲಿ ಪಡೆದ್ದರಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದನು. ಚಿಕ್ಕಂದಿನಿಂದಲೂ ಸಹ ನಿಗೂಢಳಿಗೆ ಆತ್ಮ ದೆವ್ವಗಳಲ್ಲಿ ಯಾವುದೇ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಅವಳ ತಂದೆ ಅರ್ಜುನನು ಈ ವಿಚಾರದಲ್ಲಿ ನಂಬಿಕೆ ಹೊಂದಿರಲಿಲ್ಲ. ಆತನು ತನ್ನ ಮಗಳನ್ನ ತನ್ನಂತೆಯೇ ಬೆಳೆಸಿದ್ದ. ಮನೆಯಲ್ಲಿ ಅವರಿಬ್ಬರು ಈ ವಿಷಯದಲ್ಲಿ ಒಟ್ಟಾಗಿದ್ರೆ ಅವಳ ತಾಯಿ ಶಾಕುಂತಲ ಮಾತ್ರ ಅವರ ತದ್ವಿರುದ್ಧವಾಗಿದ್ದಳು. ಅವಳು ದೈವ ಭಕ್ತಿ ಹಾಗೆ ದೆವ್ವಗಳ ಬಗೆಗೂ ತುಂಬಾ ನಂಬಿಕೆ ಹೊಂದಿದ್ದಳು. ತನ್ನ ಡಿಗ್ರಿ ವಿದ್ಯಾಭ್ಯಾಸವನ್ನ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮುಗಿಸಿದ ನಿಗೂಢ ತಾನು MBA ಮಾಡಲು ಅಮೆರಿಕಕ್ಕೆ ಹೋಗುವುದಾಗಿ ಅಪ್ಪನಿಗೆ ತಿಳಿಸುತ್ತಾಳೆ. ಮೊದಲಿಗೆ ಒಪ್ಪದಿದ್ದರೂ ತನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ಕಡೆಗೆ ಒಪ್ಪುತ್ತಾನೆ. ಆದರೆ ನೀನು ನನ್ನ ಸ್ನೇಹಿತನ ಮನೆಯಲ್ಲೇ ಇದ್ದುಕೊಂಡು ಓದಬೇಕು ಅಂತ ಕಂಡೀಷನ್ ಹಾಕಿ ಕಳುಹಿಸುತ್ತಾನೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಿಗೂಢ ಅಮೆರಿಕಕ್ಕೆ ಬರುತ್ತಾಳೆ. ಅವಳು ಓದುತ್ತಿದ್ದ ಕಾಲೇಜಿನಲ್ಲಿ ಅವಳಿಗೆ ಭಾರತದಿಂದ ಹೋಗಿ ಅಮೆರಿಕದಲ್ಲಿ ನಿಲ್ಲಿಸಿರುವ ಕೆಲವೊಬ್ಬರು ಫ್ರೆಂಡ್ಸ್ಗಳು ಸಿಗುತ್ತಾರೆ. ಅವರುಗಳೆಂದರೆ ನೇಹ, ತುಷಾರ್, ನಿಖಿಲ್, ಕೃಷ್ಣ, ಸಂದೀಪ್, ಅನು ಮತ್ತು ಶ್ರೇಯಾ. ಕೃಷ್ಣ ಈತನೇ ಈ ಕಥೆಯ ಕಥಾನಾಯಕ. ಕೃಷ್ಣ ಅಮೆರಿಕದಲ್ಲಿ ಇದ್ರೂ ಭಾರತೀಯ ಸಂಸ್ಕೃತಿಯನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದ. ಈತನಿಗೆ ಸೆವೆಂತ್ ಸೆನ್ಸ್ ಇತ್ತು ಅನಿಸುತ್ತೆ. ಯಾರಾದ್ರೂ ಒಬ್ಬರ ಕೈ ಹಿಡಿದು ನೋಡಿದ್ರೆ ಸಾಕು ಅವರ ಭವಿಷ್ಯ ಹೀಗೆ ಆಗುತ್ತೆ ಅಂತ ಹೇಳ್ತಿದ್ದ. ಅವನು ಅಲ್ಲಿಯವರೆಗೂ ಯಾರ್ಯಾರ ಕೈ ನೋಡಿ ಭವಿಷ್ಯ ಹೇಳಿದ್ನೋ ಅಷ್ಟು ಕೂಡ ನಡೆದಿದ್ವು. ಕೃಷ್ಣ ತುಂಬ ಸಾರಿ ನಿಗೂಢಳಿಗೆ ನಿನ್ನ ಕೈ ನೀಡು ಭವಿಷ್ಯ ಹೇಳ್ತೀನಿ ಅಂದ್ರೂ ಸಹ ಅವಳು ಕೈ ನೀಡಿರಲಿಲ್ಲ. ಅವಳಿಗೆ ಅದರ ಮೇಲೆ ನಂಬಿಕೆ ಇರಲಿಲ್ಲ. ಒಂದು ದಿನ ಕಾಲೇಜಿನಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ದೆವ್ವಗಳ ಚಟುವಟಿಕೆ ಬಗ್ಗೆ ಅವಳ ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ. ಅದೇ ಅಲ್ಲಿಗೆ ಸಮಯಕ್ಕೆ ಬಂದ ನಿಗೂಢ ಅದನ್ನು ಕೇಳಿ, ನೀವೆಲ್ಲ 21st ಸೆಂಚುರಿಯಲ್ಲಿದ್ದೀರಾ, ಈಗಲೂ ಇದನ್ನು ನಂಬುತ್ತೀರಾ, ಎಲ್ಲ ಬುಲ್ಶಿಟ್ ಅಂತ ಹೇಳ್ತಾಳೆ. ಅದಕ್ಕೆ ಪ್ರತಿಯಾಗಿ ಉತ್ತರಿಸಿದ ಕೃಷ್ಣ, ನಿಗೂಢ ನೀನು ಇದನ್ನ ನಂಬಿದ್ರೆ ನಂಬು ಅಥವಾ ಬಿಡು, ಆದ್ರೆ ಬೇರೆಯವರ ನಂಬಿಕೆ ಪ್ರಶ್ನೆ ಮಾಡೋ ಅಧಿಕಾರ ನಿಂಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅಲ್ಲೇ ಇದ್ದ ಅನೂಪ್ ನಿಗೂಢಳಿಗೆ, ನೋಡು, ಈ ನ್ಯೂಯಾರ್ಕ್ನ ಚರ್ಚ್ ಸ್ಟ್ರೀಟ್ನಲ್ಲಿರುವ ಇಸಬೆಲ್ಲಾ ವಿಲ್ಲಾದಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಾ ಇದ್ದ, ನಂಬಿಕೆ ಬರಬೇಕಾದ್ರೆ ಅಲ್ಲಿಗೆ ಹೋಗು, ಅಲ್ಲಿಗೆ ಹೋದವರಿಗೆ ಅದರ ಅನುಭವ ಆಗಿದೆ ಅಂತ ಹೇಳ್ತಾನೆ. ಆಗ ಅವರಲ್ಲೇ ಸ್ವಲ್ಪ ಹೊತ್ತು ವಾದ ವಿವಾದಗಳು ನಡೆಯುತ್ತಾ ನಿಗೂಢ, ಅನೂಪ್ ನೀನು ಹೇಳಿದ್ದನ್ನ ಪ್ರೂವ್ ಮಾಡ್ತೀಯಾ? ಅನೂಪ್, ನಾನು ಬೇಕಾದ್ರೆ ಕರ್ಕೊಂಡು ಹೋಗಿ ಆ ಬಂಗಲೆ ತೋರಿಸ್ತೀನಿ, ನಾನು ಮಾತ್ರ ಮನೆ ಒಳಗೆ ಬರೋಲ್ಲ. ನಿಗೂಢ, ಆಯ್ತು ಕಣು, ನಾನು ಒಳಗೆ ಹೋಗ್ತೀನಿ, ಬಂಗಲೆ ತೋರಿಸು ಬಾ. ನೇಹ, ನಿಗೂಢ ಇದೆಲ್ಲ ನಮ್ಗ್ಯಾಕೆ ಬೇಕು, ಬೇಡ ಸುಮ್ಮನಿರು. ಸಂದೀಪ್, ಲೋ ಅನೂಪ್, ಸುಮ್ಮನೆ ಇರ್ಲಾರ್ದೆ ಅವಳ ತಲೆಗೆ ಹುಳು ಬಿಟ್ಟಲ್ಲೋ. ನಿಗೂಢ, ನೋಡು ಅನೂಪ್, ಇವತ್ತು ರಾತ್ರಿ ನಾವು ಆ ಮನೆಗೆ ಹೋಗ್ತೀವಿ. ಅನೂಪ್, ಹೋಗ್ತೀವಿ ಅಲ್ಲಮ್ಮ, ಹೋಗ್ತೀಯಾ? ನಾನು ದಾರಿ ತೋರಿಸೋದು ಅಷ್ಟೇ. ಶ್ರೇಯಾ, ಈಗ ಆಗಿದ್ದು ಆಗೋಯ್ತು, ಎಲ್ಲ ಸುಮ್ಮನಿರಿ, ಮೊದಲೇ ರಿಸ್ಟ್ರಿಕ್ಟೆಡ್ ಏರಿಯಾ ಅದು. ನಿಗೂಢ, ಅನೂಪ್ ನೀನು ರೆಡಿ ಆಗು, ನಾವು ಸಂಜೆ ಅಲ್ಲಿಗೆ ಹೋಗೋಣ. ಅಲ್ಲಿಂದ ಹೊರಟು ಹೋಗ್ತಾಳೆ. ಶ್ರೇಯಾ, ಏನಾದರೂ ತೊಂದರೆ ಆದ್ರೆ ಅದಕ್ಕೆ ನೀನೇ ಹೊಣೆ. ಇತ್ತ ಎಲ್ಲರೂ ಅನೂಪ್ಗೆ ಬೈದು ಅಲ್ಲಿಂದ ಹೋಗ್ತಾರೆ. ಅನೂಪ್ ಕೃಷ್ಣನ ಬಳಿ ಹೋಗಿ ನಡೆದಿದ್ದೆಲ್ಲವನ್ನ ವಿವರಿಸುತ್ತಾನೆ. ಅದಕ್ಕೆ ಕೃಷ್ಣ, ನೀನ್ಯಾಕೋ ಅವಳಿಗೆ ಅದನ್ನೆಲ್ಲ ಹೇಳೋಕೆ ಹೋಗಿದ್ದೆ ಎಂದು ಹೇಳಿ ಮೊಬೈಲ್ ತಗೊಂಡು ನಿಗೂಢಳಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವಳು ಕೋಪಗೊಂಡಿದ್ದ ಕಾರಣ ಅದನ್ನ ರಿಸೀವ್ ಮಾಡೋಲ್ಲ. ಸರಿ, ಹುಡುಕೋಣ ಬಾ ಅಂತ ಅನೂಪ್ನನ್ನ ಕರ್ಕೊಂಡು ಹೋಗ್ತಾನೆ. ಲೈಬ್ರರಿ, ಕ್ಯಾಂಟೀನ್ ಎಲ್ಲ ಕಡೆ ಹುಡುಕುತ್ತಾರೆ, ಆದ್ರೆ ಎಲ್ಲೂ ಸಿಗೋಲ್ಲ. ಕಾಲೇಜಿನ ಫ್ರೆಂಡ್ಸ್ನ ಹತ್ತಿರ ವಿಚಾರಿಸಿದಾಗ ಅವಳು ಮನೆಗೆ ಹೋದ್ಲು ಅಂತ ಹೇಳ್ತಾರೆ. ಆಮೇಲೆ ಇವರು ಕಾಲೇಜ್ನಲ್ಲಿ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಕೃಷ್ಣನ್ಗೆ ಕಾಲ್ ಬರುತ್ತೆ. ಅಮ್ಮ ಮನೆಯಲ್ಲಿ ಮೆಟ್ಟಿಲಿನಿಂದ ಬಿದ್ದು ಕಾಲು ಮುರಿದುಕೊಂಡಿದ್ದಾರೆ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಬೇಗ ಬಾ ಅಂತ. ಕೃಷ್ಣ ಮತ್ತು ಅನೂಪ್ ಗಾಬರಿಯಿಂದ ಬೈಕ್ನಲ್ಲಿ ಹಾಸ್ಪಿಟಲ್ಗೆ ಹೊರಡುತ್ತಾರೆ. ಅಷ್ಟರಲ್ಲಾಗಲೇ ಸಂಜೆ 7 ಗಂಟೆ ಆಗಿರುತ್ತದೆ. ಬ್ಯಾಟ್ರಿ ಚಾರ್ಜ್ ಇಲ್ಲದ ಕಾರಣ ಅನೂಪ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗುತ್ತೆ. ಹಾಸ್ಪಿಟಲ್ಗೆ ಬಂದು ನೋಡಿದಾಗ ಆಗಲೇ ಡಿಸ್ಚಾರ್ಜ್ ಮಾಡುತ್ತಿರುತ್ತಾರೆ. ಡಾಕ್ಟರನ್ನ ವಿಚಾರಿಸಿದಾಗ ಗಾಯದ ಪ್ರಮಾಣ ಚಿಕ್ಕದ್ದರಿಂದ ಮನೆಯಲ್ಲೇ 1 ವಾರ ರೆಸ್ಟ್ ಮಾಡಿದರೆ ಸಾಕು, ಭಯಪಡುವ ಅಗತ್ಯ ಇಲ್ಲ ಎಂದು ಹೇಳ್ತಾರೆ. ಇತ್ತ ನಿಗೂಢ ಆ ಇಸಬೆಲ್ಲಾ ವಿಲ್ಲಾಗೆ ಹೋಗಲು ರೆಡಿಯಾದ್ಲು. ಫೋನ್ ತಗೊಂಡು ಅನೂಪ್ಗೆ ಕಾಲ್ ಮಾಡ್ತಾಳೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಅವನಿಗೆ ಕಾಲ್ ರೀಚ್ ಆಗೋದಿಲ್ಲ. ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳೋಣ ಅಂದರೆ ಅವರು ಅದಕ್ಕೆ ಅಪೋಸ್ ಮಾಡ್ತಿದ್ರು.
ಕೃಷ್ಣನಿಗೆ ಕಾಲ್ ಮಾಡೋಣ ಅಂದರೆ ಅವನು ಕೋಪ ಮಾಡ್ಕೊಂಡಿದ್ದಾನೆ. ಏನು ಮಾಡೋದು ಅಂತ ಯೋಚನೆ ಮಾಡಿ ಹೇಗಿದ್ರು ಅಡ್ರೆಸ್ ಇದೆ, ನಾನೇ ಹೋದ್ರೆ ಆಯ್ತು ಅಂತ ಒಬ್ಬಳೇ ಹೊರಡಲು ಮುಂದಾಗ್ತಾಳೆ. ಮನೆಯವರಿಗೆ ಪಾರ್ಟಿ ಇದೆ ಅಂತ ಸುಳ್ಳು ಹೇಳಿ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಇಸಬೆಲ್ಲಾ ವಿಲ್ಲಾಗೆ ಹೊರಡುತ್ತಾಳೆ. ಅವಳು ಮನೆಯಿಂದ ಹೊರಟಾಗ ರಾತ್ರಿ 9 ಗಂಟೆ ಆಗಿರುತ್ತೆ. ಕತ್ತಲು ಚೆನ್ನಾಗಿ ಕವಿದಿರುತ್ತೆ. ಟ್ಯಾಕ್ಸಿ ಡ್ರೈವರ್ನ ಬಳಿ ಆ ಬಂಗಲೆಯ ಬಗ್ಗೆ ವಿಚಾರಿಸ್ತಾಳೆ. ಅವನು ಸಹ ತನಗೆ ಗೊತ್ತಿರುವಷ್ಟು ಹೇಳುತ್ತಾನೆ ಹಾಗೂ ಅಲ್ಲಿಗೆ ಹೋಗುವುದು ತುಂಬಾ ಅಪಾಯ ಅಂತಾನೂ ಹೇಳ್ತಾನೆ. ಆದರೂ ಸಹ ಅವಳು ಹೋಗಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿ ಬಂದಿರ್ತಾಳೆ. ಅವಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ, ಅಲ್ಲಿ ಏನಿದೆ ಅಂತ ತಿಳ್ಕೋಬೇಕು, ಅಲ್ಲಿ ದೆವ್ವ ಇಲ್ಲ ಎಂದು ನಿರೂಪಿಸಬೇಕು ಅನ್ನೋ ತವಕ. ಕಡೆಗೆ ಟ್ಯಾಕ್ಸಿ ಡ್ರೈವರ್ ಅವಳನ್ನ ಆ ಬಂಗಲೆ ಹತ್ತಿರ ಕರ್ಕೊಂಡು ಬಂದು ಬಿಟ್ಟ. ಅವನು ಅಲ್ಲಿಂದ ಹೋಗುವಾಗಲೂ ಎಚ್ಚರಿಕೆ ಕೊಟ್ಟು ಹೋದ. ಬಂಗಲೆ ನೋಡಿದ ನಿಗೂಢಳಿಗೆ ಅವರೆಲ್ಲ ಹೇಳಿದ್ದು ನೆನಪಿಸಿಕೊಂಡು ಸ್ವಲ್ಪ ಭಯ ಆಗುತ್ತೆ. ಆದರೂ ಧೈರ್ಯ ಮಾಡಿ ಮುಂದೆ ಹೋಗುತ್ತಾಳೆ. ಇತ್ತ ಹಾಸ್ಪಿಟಲ್ನಲ್ಲಿ ಅಮ್ಮ ಹುಷಾರಾಗಿರೋದನ್ನು ನೋಡಿದ ಖುಷಿಯಲ್ಲಿ ನಿಗೂಢ ಬಗ್ಗೆ ಮರೆತಿದ್ದ ಕೃಷ್ಣನಿಗೆ ಮತ್ತೆ ನಿಗೂಢ ನೆನಪಾಗ್ತಾಳೆ. ಅವಳಿಗೆ ಒಂದು ಸಾರಿ ಕಾಲ್ ಮಾಡಿ ನೋಡೋಣ ಅಂತ ಕಾಲ್ ಮಾಡ್ತಾನೆ. ಕೃಷ್ಣನಿಂದ ಫೋನ್ ಕಾಲ್ ಬಂದಾಗ ಕೈನಲ್ಲಿ ಹಿಡಿದಿದ್ದ ಮೊಬೈಲ್ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ಗೆ ಎದರಿದ ಅವಳು ತಕ್ಷಣ ಮೊಬೈಲನ್ನು ಬಿಟ್ಟು ಬಿಡುತ್ತಾಳೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದನ್ನು ನೋಡಿ ಅವಳಿಗೆ ಕೋಪ ಕಡಿಮೆ ಆಗಿಲ್ಲ ಕಣು, ಅದಕ್ಕೆ ಸ್ವಿಚ್ ಆಫ್ ಮಾಡಿದ್ದಾಳೆ ಅಂತ ಕೃಷ್ಣ ಅನೂಪ್ಗೆ ಹೇಳುತ್ತಾನೆ. ಆಗ ಅನೂಪ್ ಮತ್ತೊಂದು ಸಾರಿ ಟ್ರೈ ಮಾಡು ಮಗ ಅಂತಾನೆ. ಆ ಕತ್ತಲಲ್ಲೇ ಮೊಬೈಲನ್ನು ಹುಡುಕಿ ಬ್ಯಾಟ್ರಿ ಸರಿ ಮಾಡಿಕೊಂಡು ಸ್ವಿಚ್ ಆನ್ ಮಾಡುತ್ತಾಳೆ. ಮತ್ತೆ ಕೃಷ್ಣ ಕಾಲ್ ಮಾಡ್ತಾನೆ. ಕಾಲ್ ಪಿಕ್ ಮಾಡಿದ ನಿಗೂಢಳಿಗೆ ಕೃಷ್ಣನು ಎಲ್ಲಿದ್ದೀಯ ನಿಗೂಢ, ಮನೆಯಲ್ಲಿ ಇದೆಯಾ ಅಲ್ವಾ ಎಂದು ಕೇಳ್ತಾನೆ. ಆಗ ನಿಗೂಢ ಇಲ್ಲ ಕಣೋ, ಇಸಬೆಲ್ಲಾ ವಿಲ್ಲಾ ಹತ್ರ ಇದ್ದೀನಿ ಅಂತಾಳೆ. ಕೋಪದಿಂದ ಕೃಷ್ಣನು ನೀನ್ಯಾಕೆ ಹೋದೆ, ಆ ಜಾಗ ಸರಿ ಇಲ್ಲ, ನಾನು ಬರೋವರೆಗೆ ಬಂಗಲೆ ಒಳಗೆ ಹೋಗಬೇಡ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡಿ ಅಲ್ಲಿಂದ ಅನೂಪ್ನೊಂದಿಗೆ ಇಸಬೆಲ್ಲಾ ವಿಲ್ಲಾಗೆ ಹೊರಡುತ್ತಾನೆ. ಎಲ್ಲರೂ ಈ ಬಂಗಲೆ ಹೇಳಿದ ಮಾತು ನೆನಪಿಸಿಕೊಂಡು ಅವಳಿಗೆ ಸ್ವಲ್ಪ ಭಯ ಶುರುವಾಗಿತ್ತು. ಆದರೂ ಇದೆಲ್ಲ ಸುಳ್ಳು ಅಂದುಕೊಂಡು ಗಟ್ಟಿ ಧೈರ್ಯ ಮಾಡಿ ಬಂಗಲೆ ಬಾಗಿಲ ಬಳಿ ಬರುತ್ತಾಳೆ. ಸುಮಾರು 10 ಅಡಿ ಎತ್ತರದ ದೊಡ್ಡ ಬಾಗಿಲು ಅದು. ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ನೋಡಿದ್ರೆ ಮನೆ ಬಾಗಿಲಿಗೆ ಬೀಗಾನೇ ಹಾಕಿಲ್ಲ. ಅಚ್ಚರಿ ಮತ್ತು ಭಯದಿಂದ ಅವಳು ಬಾಗಿಲನ್ನ ತಳ್ಳಿದಳು. ಒಳಗೆ ನಿರಾವ ಮೌನ. ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಗತೊಡಗಿತು. ಒಳಗೆ ಒಂದೆರಡು ಹೆಜ್ಜೆ ಇಡುತ್ತಲೇ ಬಾಗಿಲು ಮುಚ್ಚಿಕೊಂಡಿತು. ಅದನ್ನು ತೆಗೆಯಲು ಪ್ರಯತ್ನಿಸಿದಳು. ಆದರೆ ಹೊರಗಿನಿಂದ ಯಾರೋ ಬಾಗಿಲು ಲಾಕ್ ಮಾಡಿದ್ದರು. ಗಾಬರಿಯಿಂದ ನಿಗೂಢ ಯಾರದು, ಪ್ಲೀಸ್ ತಮಾಷೆ ಮಾಡಬೇಡಿ, ಪ್ಲೀಸ್ ಓಪನ್ ದಿ ಡೋರ್, ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ. ಅವಳ ಹಿಂದೆ ಯಾರೋ ಜೋರಾಗಿ ಹೋದ ಅನುಭವ ಆಗುತ್ತೆ. ಅವಳಿಗೆ ಭಯ ಹೆಚ್ಚಾಗತೊಡಗಿತು. ನಾನು ಯಾಕೆ ಮನೆಯೊಳಗೆ ಬಂದೇನೋ ಅನಿಸುತ್ತೆ. ಅವಳು ಅಳೋಕೆ ಶುರು ಮಾಡಿಬಿಟ್ಟಳು. ಗಟ್ಟಿ ಧೈರ್ಯ ಮಾಡಿ ಇನ್ನೂ ಅಳುತ್ತಾ ಕೂತರೆ ಆಗೋಲ್ಲ. ಹೊರಗಡೆ ಹೋಗಲು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಹುಡುಕೋದು ವಾಸಿ ಎಂದು ನಿರ್ಧರಿಸಿ ದಾರಿ ಹುಡುಕಲು ಮುಂದಾಗ್ತಾಳೆ. ಇತ್ತ ಅನೂಪ್ ಮತ್ತು ಕೃಷ್ಣ ಇನ್ನೂ ಬಂದಿಲ್ಲ. ಅವಳಿಗೆ ಮಹಡಿಯ ಮೇಲಿನಿಂದ ಯಾವುದೋ ಒಂದು ಹೆಣ್ಣಿನ ಕರ್ಕಶ ಶಬ್ದ ಕೇಳಿಸಿತು. ಅವಳಿಗೆ ಮೇಲೆ ಹೋಗಿ ನೋಡೋಣ ಅನ್ನೋ ತವಕ, ಆದರೆ ಹೋಗೋಕೆ ಭಯ. ಆದರೂ ಧೈರ್ಯ ಮಾಡಿ ಮಹಡಿ ಹತ್ತಿ ಶಬ್ದ ಬರುತ್ತಿದ್ದ ರೂಮ್ನ ಬಳಿಗೆ ಬಂದಳು. ಬಾಗಿಲು ತೆರೆಯಬೇಕು ಅಂತ ಕೈ ಬಾಗಿಲಿನ ಮೇಲೆ ಇಡುತ್ತಾಳೆ. ಅವಳಿಗೆ ಪಕ್ಕದಲ್ಲೇ ಯಾರೋ ನಿಂತಿರುವ ಅನುಭವ ಆಗುತ್ತೆ. ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಮತ್ತೆ ತಿರುಗಿ ಬಾಗಿಲ ಕಡೆ ನೋಡಿದ್ರೆ ಮೈಯೆಲ್ಲ ರಕ್ತಸಿಕ್ತವಾದ, ನೋಡಲು ವಿಕಾರವಾದ ಹೆಣ್ಣೊಬ್ಬಳು ನಿಂತಿರುತ್ತಾಳೆ. ಅದನ್ನು ನೋಡಿದ ನಿಗೂಢ ಜೋರಾಗಿ ಕಿರುಚುತ್ತಾ ಮೆಟ್ಟಿಲು ಇಳಿಯಲು ಓಡಿ ಬರುತ್ತಾಳೆ. ಕಾಲು ಜಾರಿ ಮೆಟ್ಟಿಲ ಮೇಲಿಂದ ಉರುಳಿ ಬೀಳುತ್ತಾಳೆ. ಇಸಬೆಲ್ಲಾ ವಿಲ್ಲಾ ಹತ್ರ ಕೃಷ್ಣ ಮತ್ತು ಅನೂಪ್ ಬರುತ್ತಾರೆ. ಅವರಿಗೆ ನಿಗೂಢ ಕಿರಿಸಿದ್ದು ಕೇಳಿಸುತ್ತೆ. ಇದನ್ನು ಕೇಳಿಸಿಕೊಂಡ ಅವರಿಬ್ಬರು ಆ ಧ್ವನಿ ನಿಗೂಢಳದ್ದೇ, ಅವಳಿಗೆ ಏನೋ ಅನಾಹುತ ಆದಂತಿದೆ ಎಂದು ಮನೆಯ ಕಡೆಗೆ ಓಡಿ ಬರುತ್ತಾರೆ. ಬಾಗಿಲ ಬಳಿ ಬಂದು ನೋಡಿದ್ರೆ ಬಾಗಿಲು ಹೊರಗಿನಿಂದ ಲಾಕ್ ಆಗಿರೋದಿಲ್ಲ, ಬದಲಾಗಿ ಒಳಗಿನಿಂದ ಲಾಕ್ ಆಗಿರುತ್ತೆ. ಅವರು ಬಾಗಿಲು ಒಡೆದು ಒಳಗೆ ನುಗ್ಗುತ್ತಾರೆ. ಉರುಳಿ ಬಿದ್ದ ರಭಸಕ್ಕೆ ನಿಗೂಢಳ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ಕಳೆದುಕೊಂಡಿರುತ್ತಾಳೆ. ಹಣೆಯಿಂದ ರಕ್ತ ಸುರಿಯುತ್ತಿರುತ್ತದೆ. ಅನೂಪ್ನಿಗೆ ಕೃಷ್ಣ ತನ್ನ ಮೊಬೈಲ್ ಕೊಟ್ಟು ಆಂಬ್ಯುಲೆನ್ಸ್ ಸರ್ವಿಸ್ಗೆ ಕಾಲ್ ಮಾಡಲು ಹೇಳ್ತಾನೆ. ಅನೂಪ್ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಕಾಲ್ ಮಾಡಿ ಅಡ್ರೆಸ್ ಹೇಳ್ತಾನೆ. ಕೃಷ್ಣ ಅವಳನ್ನು ಎತ್ತಿಕೊಳ್ಳುತ್ತಾನೆ. ಅವರೆಲ್ಲ ಗೇಟ್ನ ಹೊರಗೆ ಬಂದ ಮೇಲೆ ಮೈನ್ ಡೋರ್ ತಾನಾಗಿ ಕ್ಲೋಸ್ ಆಗುತ್ತೆ. ಆಂಬ್ಯುಲೆನ್ಸ್ ಬಂಗಲೆಯ ಹತ್ತಿರ ಬರುತ್ತೆ. ಕೃಷ್ಣ ನಿಗೂಢಲೊಂದಿಗೆ ಆಂಬ್ಯುಲೆನ್ಸ್ನಲ್ಲಿ ಹೊರಟರೆ ಅನೂಪ್ ಬೈಕ್ನಲ್ಲಿ ಅವರನ್ನ ಹಿಂಬಾಲಿಸುತ್ತಾನೆ. ಆಂಬ್ಯುಲೆನ್ಸ್ನಲ್ಲಿ ನಿಗೂಢಳ ಕೈ ಹಿಡಿದುಕೊಂಡು ಅವಳನ್ನೇ ನೋಡುತ್ತಿದ್ದ ಕೃಷ್ಣ, ನಾನು ಹೋಗಬೇಡ ಅಂದ್ರು ಯಾಕೋ ಒಳಗೆ ಹೋದೆ ಅನ್ನುತ್ತಾ ಅವಳ ಹಸ್ತವನ್ನೊಮ್ಮೆ ನೋಡ್ತಾನೆ. ಹಸ್ತರೇಖೆ ನೋಡಿದ ಕೃಷ್ಣ ಒಂದು ಕ್ಷಣ ದಂಗಾಗಿ ಹೋಗುತ್ತಾನೆ. ಬೆವರಲು ಶುರುವಾಗುತ್ತಾನೆ. ಅಷ್ಟಕ್ಕೂ ಅವಳ ಹಸ್ತರೇಖೆಯಲ್ಲಿ ಅಂಥದ್ದೇನಿತ್ತು, ಯಾಕೆ ಅವನು ಅಷ್ಟೊಂದು ಹೆದರಿದ? ಕೃಷ್ಣ ನಿಗೂಢಳ ಮುಖ ನೋಡಿ ಸ್ತಬ್ಧನಾಗಿ ಕುಳಿತನು. ಅವನ ಮೈಯೆಲ್ಲವೂ ಬೆವರತೊಡಗಿತು. ಅವನ ಎದೆ ಬಡಿತವು ಹೆಚ್ಚಾಗುತ್ತಿತ್ತು. ಆಂಬ್ಯುಲೆನ್ಸ್ ಸೇಂಟ್ ಮೇರೀಸ್ ಹಾಸ್ಪಿಟಲ್ ಬಳಿ ಬಂದಿತು. ಹಾಸ್ಪಿಟಲ್ನ ಸಿಬ್ಬಂದಿಗಳು ಸ್ಟ್ರಕ್ಚರ್ ತೆಗೆದುಕೊಂಡು ಬಂದು ನಿಗೂಢಳನ್ನ ಹೊತ್ತೊಯ್ದರು.
ಇತ್ತ ಕೃಷ್ಣ ಏನನ್ನೋ ಕಳೆದುಕೊಂಡವನಂತೆ ಆಂಬ್ಯುಲೆನ್ಸ್ನಿಂದ ಇಳಿದು ಬಂದನು. ಎಲ್ಲರ ಮುಂದೆ ಮಂಕಾಗಿರಬಾರದು ಎಂದು ಸಹಜವಾಗಿರುವಂತೆ ನಟಿಸಿದ. ಅನೂಪ್ ಕೃಷ್ಣನ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುವುದನ್ನು ಗಮನಿಸಿದ. ವಿಚಾರಿಸಲು ಬಂದಾಗ ಅವನು ಮೊದಲು ಅವಳನ್ನು ಅಡ್ಮಿಟ್ ಮಾಡು, ಆಮೇಲೆ ಮಾತನಾಡೋಣ ಎಂದು ಹೇಳಿ ನಿಗೂಢಳ ಮೊಬೈಲನ್ನು ಅವನಿಂದ ಪಡೆದುಕೊಂಡು ಅವನನ್ನು ಒಳಗೆ ಕಳುಹಿಸಿದ. ನಿಗೂಢಳ ಮೊಬೈಲ್ನಿಂದ ಅವಳು ಉಳಿದುಕೊಂಡಿದ್ದ ಮನೆಯವರಿಗೆ ಕಾಲ್ ಮಾಡಿ ಅವಳಿಗೆ ಆಕ್ಸಿಡೆಂಟ್ ಆಗಿದೆ, ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೇವೆ ಎಂದರು. ಅವರು ಗಾಬರಿಯಿಂದ ಏನಾಯಿತು ಎಂದಾಗ, ಒಂದು ಚಿಕ್ಕ ಆಕ್ಸಿಡೆಂಟ್, ಗಾಬರಿ ಪಡುವ ಅಗತ್ಯವಿಲ್ಲ, ನೀವು ಮೊದಲು ಹಾಸ್ಪಿಟಲ್ಗೆ ಬನ್ನಿ, ನಾನು ಎಲ್ಲವನ್ನ ವಿವರಿಸುತ್ತೇನೆ ಎಂದು ಹೇಳಿ ಅವರಿಗೆ ಹಾಸ್ಪಿಟಲ್ನ ಅಡ್ರೆಸ್ ನೀಡಿದ. ಅನೂಪ್ಗೆ ಅನುಮಾನ ಜಾಸ್ತಿಯಾಯಿತು. ಆದರೂ ಸಹ ಆಮೇಲೆ ವಿಚಾರಿಸೋಣ ಎಂದು ಅವಳನ್ನು ಅಡ್ಮಿಟ್ ಮಾಡುವ ಪ್ರೊಸೆಸ್ ಮುಗಿಸಿದ. ಬಿದ್ದ ರಭಸಕ್ಕೆ ನಿಗೂಢಳ ತಲೆಗೆ ಪೆಟ್ಟು ಬಿದ್ದು ರಕ್ತ ಹೋಗಿತ್ತು. ಹಾಸ್ಪಿಟಲ್ ಸ್ಟಾಫ್ ಬಂದು ಅವಳದ್ದು ಜಗತ್ತಿನಲ್ಲೇ ರೇರ್ ಆಗಿರುವ RH ನೆಗೆಟಿವ್ ಅನ್ನೋ ಬ್ಲಡ್ ಗ್ರೂಪ್. ಈ ಬ್ಲಡ್ 1 ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇರುತ್ತದೆ. ನಮ್ಮ ಹಾಸ್ಪಿಟಲ್ನ ಬ್ಲಡ್ ಬ್ಯಾಂಕ್ನಲ್ಲಿಯೂ ಸಹ ಈ ಬ್ಲಡ್ ಸ್ಟಾಕ್ ಇಲ್ಲ. ನೀವು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿ, ನಾವು ಸಹ ಟ್ರೈ ಮಾಡ್ತೀವಿ ಅಂತಾರೆ. ಅನೂಪ್ಗೆ ಕೃಷ್ಣ ಯಾವಾಗಲೂ ಒಂದು ಸಾರಿ ನಂದು ಗೋಲ್ಡನ್ ಬ್ಲಡ್ ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇರುತ್ತೆ ಅಂತ ಹೇಳಿದ್ದ ನೆನಪಾಗುತ್ತೆ. ಅವನು ಕೃಷ್ಣನ್ನ ಹಾಸ್ಪಿಟಲ್ ಪೂರ ಹುಡುಕುತ್ತಾನೆ, ಆದರೆ ಎಲ್ಲೂ ಸಿಗೋಲ್ಲ. ಕಡೆಗೆ ಹಾಸ್ಪಿಟಲ್ನ ಹೊರಗೆ ಬಂದು ನೋಡಿದರೆ ಗಾರ್ಡನ್ನಲ್ಲಿ ನಿಂತಿರುತ್ತಾನೆ. ಕೃಷ್ಣನ ಬಳಿ ಬಂದು ಬ್ಲಡ್ ಬೇಕಾಗಿರೋ ವಿಷಯ ಹೇಳ್ತಾನೆ. ಕೃಷ್ಣ ಅವನ ಜೊತೆ ಬಂದು ಬ್ಲಡ್ ಕೊಡುತ್ತಾನೆ. ಅಷ್ಟರಲ್ಲಿ ನಿಗೂಢಳ ಮನೆಯವರು ಸಹ ಬರುತ್ತಾರೆ. ಅವರಿಗೆ ಕೃಷ್ಣ ನಡೆದ ಘಟನೆಯನ್ನು ವಿವರಿಸುತ್ತಾನೆ. ಇತ್ತ ನಿಗೂಢಳು ಸಹ ಡಾಕ್ಟರ್ಗಳ ಕೊಟ್ಟ ಚಿಕಿತ್ಸೆಗೆ ಸ್ಪಂದಿಸುತ್ತಾಳೆ. 1-2 ಗಂಟೆಯ ನಂತರ ನಿಗೂಢಳಿಗೆ ಪ್ರಜ್ಞೆ ಬರುತ್ತೆ. ಡಾಕ್ಟರ್ ಕೊಟ್ಟ ಸಲಹೆಯಂತೆ ಒಬ್ಬೊಬ್ಬರಾಗಿ ಹೋಗಿ ಅವಳನ್ನು ನೋಡಿಕೊಂಡು ಬರುತ್ತಾರೆ. ಕಡೆಯಲ್ಲಿ ಹೋದ ಕೃಷ್ಣ, ನೀನೇನು ಹೆದರಬೇಡ, ನಾನು ನಿನ್ನ ಜೊತೆ ಇರ್ತೀನಿ, ನಡೆದ ಘಟನೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ, ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳಿ ಹೊರಗೆ ಬರ್ತಾನೆ. ಹೊರಗಡೆ ಬಂದ ಕೃಷ್ಣ ಅವರ ಮನೆಯವರಿಗೆ ಅವಳನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಹೋದ ಮೇಲೆ 2 ವಾರ ಎಲ್ಲಿಗೂ ಕಳುಹಿಸಬೇಡಿ ಅಂತ ಹೇಳ್ತಾನೆ. ಅದನ್ನು ಮನೆಯವರು ಯಾಕೆ ಕಳುಹಿಸಬಾರದು ಎಂದು ಪ್ರಶ್ನಿಸುತ್ತಾರೆ. ಆದರೆ ಅವನು, ನಾನು ಹೇಳಿದಷ್ಟು ಮಾಡಿ, ದಯವಿಟ್ಟು ಅವಳನ್ನು ಮನೆಯಿಂದ ಹೊರಗೆ ಎಲ್ಲಿಗೂ ಕಳುಹಿಸಬೇಡಿ ಅಂತ ಹೇಳಿ ನಿಗೂಢಳ ಮೊಬೈಲ್ ಕೊಟ್ಟು ಅಲ್ಲಿಂದ ಮನೆಗೆ ಹೊರಡುತ್ತಾನೆ. ಅನೂಪ್ ಅವರಿಗೆ ಹುಷಾರಾಗಿ ನೋಡಿಕೊಳ್ಳೋಕೆ ಹೇಳಿ ಅವನು ಸಹ ಕೃಷ್ಣನ ಜೊತೆ ಅಲ್ಲಿಂದ ಹೊರಡುತ್ತಾನೆ. ಮನೆಗೆ ಹೋಗೋ ಮಾರ್ಗ ಮಧ್ಯೆ ಅನೂಪ್ ಕೃಷ್ಣನ ಭುಜದ ಮೇಲೆ ಕೈ ಇಟ್ಟು, ಯಾಕೋ ಡಲ್ ಆಗಿದ್ಯಾ, ಏನಾಯಿತು, ನಿನ್ನ ಬಿಹೇವಿಯರ್ನಲ್ಲಿ ಏನೋ ಬದಲಾಗಿದೆ, ಹೇಳು ಏನಾಯಿತು ಅಂತ ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಬೈಕನ್ನು ಫುಟ್ಪಾತ್ನ ಬಳಿ ನಿಲ್ಲಿಸಿ 1 ನಿಮಿಷ ಮೌನವಾಗಿ ನಿಲ್ಲುತ್ತಾನೆ. ಅನಂತರ, ನಾನು ಇವತ್ತು ನಿಗೂಢಳ ಹಸ್ತರೇಖೆ ನೋಡಿದೆ, ನಾನು ನನ್ನ ಲೈಫ್ನಲ್ಲಿ ಅಂಥ ಹಸ್ತರೇಖೆನ ನೋಡೇ ಇರಲಿಲ್ಲ. ಅನೂಪ್ ಅಚ್ಚರಿಯಿಂದ, ಅಂಥದ್ದೇನಿದೆ ಎಂದು ಕೇಳಿದ. ನೋಡು ಅನೂಪ್, ನಿಗೂಢ ಇನ್ನು 2 ವಾರಗಳಲ್ಲಿ ಇಂಡಿಯಾಗೆ ವಾಪಸ್ ಹೋಗುತ್ತಾಳೆ. ಅವಳು ನಂಬದಿರೋ ಆ ಅಗೋಚರ ಶಕ್ತಿಯಿಂದಲೇ ಅವಳು ತುಂಬ ತೊಂದರೆಯನ್ನು ಅನುಭವಿಸುತ್ತಾಳೆ. ಜೀವನವೇ ಜಿಗುಪ್ಸೆ ಆಗುವಂತಹ ಸನ್ನಿವೇಶ ಅವಳಿಗೆ ಎದುರಾಗುತ್ತೆ. ಇದುವರೆಗೆ ನಾನು ನೋಡಿದ ಯಾವ ಕೈಬರವೂ ಇಷ್ಟು ಭೀಕರವಾಗಿರಲಿಲ್ಲ. ಕ್ಷಣ ಕ್ಷಣಕ್ಕೂ ಕಷ್ಟ ಅನುಭವಿಸುತ್ತಾಳೆ ಎಂದಳು. ಅವಳನ್ನು 2 ವಾರ ಎಲ್ಲಿಗೂ ಕಳುಹಿಸಬೇಡಿ ಅಂತ ಹೇಳಿದ್ದಲ್ಲೋ ಎಂದು ಅನೂಪ್ ಕೇಳಿದ. ಹೌದು, ಆದರೆ ಅವಳು ಇಂಡಿಯಾಗೆ ಹೋಗುತ್ತಾಳೆ, ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಅವರ ಎಚ್ಚರಿಕೆಯಲ್ಲಿ ಇರಲಿ ಅಂತ ಹೇಳಿದೆ ಅಷ್ಟೇ. ಅದು ವಿಧಿಲಿಖಿತ, ಅದನ್ನು ಬದಲಾಯಿಸೋಕೆ ಆಗೋಲ್ಲ. ಬಾ ಮನೆಗೆ ಹೋಗೋಣ ಅಂತ ಹೇಳಿ ಕೃಷ್ಣ ಬೈಕ್ ಹತ್ತಿ ಕುಳಿತ. ಅನೂಪ್ ಸಹ ಬಂದು ಕುಳಿತ. ಅನೂಪ್ನನ್ನು ಅವನ ಮನೆಗೆ ಡ್ರಾಪ್ ಮಾಡಿ ತಾನು ಸಹ ಮನೆಗೆ ಹೋಗುತ್ತಾನೆ. ರಾತ್ರಿ ಇಡೀ ಅವನಿಗೆ ನಿದ್ರೆ ಬರಲಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಆ ಸಮಸ್ಯೆಯಿಂದ ಹೊರತರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದವನೇ ಹಾಸ್ಪಿಟಲ್ಗೆ ಹೊರಟ. ನಿಗೂಢ ನಿನ್ನೆ ನಡೆದ ಘಟನೆಯ ಬಗ್ಗೆಯೇ ತುಂಬ ಯೋಚಿಸತೊಡಗಿದ್ದಳು. ನಾನು ನೋಡಿದ್ದು ನಿಜವೋ ಅಥವಾ ಭ್ರಮೆಯೋ ಅನ್ನೋ ಗೊಂದಲದಲ್ಲಿ ಸಿಲುಕಿದ್ದಳು. ಅವಳಿಗೆ ಘಟನೆಯಿಂದ ಹೊರಬರಲು ಆಗುತ್ತಿರಲಿಲ್ಲ. ನಿಗೂಢಲಲ್ಲಿ ಚೇತರಿಕೆ ಕಂಡ ಕಾರಣ ಅವಳನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಕೃಷ್ಣನು ಅವಳನ್ನು ನೋಡಲು ಹಣ್ಣು ಬಿಸ್ಕಟ್ಗಳನ್ನು ತೆಗೆದುಕೊಂಡು ಅವಳಿದ್ದ ವಾರ್ಡ್ಗೆ ಬಂದ. ಇನ್ಸ್ಪೆಕ್ಟರ್ ಬಂದ ಡಾಕ್ಟರ್ ಅವಳನ್ನು ನೋಡಿ, ಗುಡ್, ಬೇಗ ಚೇತರಿಸಿಕೊಂಡಿದ್ದೀರಾ, ಇಂಜುರಿ ಅಷ್ಟೇನೂ ದೊಡ್ಡ ಪ್ರಮಾಣದಲ್ಲಾಗಲಿಲ್ಲ, ನೀವು ನಾಳೆಯೇ ಡಿಸ್ಚಾರ್ಜ್ ಆಗಬಹುದು, ಮನೆಯಲ್ಲೇ 1 ವಾರ ರೆಸ್ಟ್ ಮಾಡಿ, ಸರಿ ಹೋಗುತ್ತೆ, 1 ವಾರ ಬಿಟ್ಟು ಬನ್ನಿ, ಸ್ಟಿಚಸ್ ರಿಮೂವ್ ಮಾಡ್ತೀನಿ ಎಂದು ಹೇಳಿ ರಿಪೋರ್ಟ್ ಬರೆದು ಹೋಗ್ತಾರೆ. ನಿಗೂಢಳ ಮನಸ್ಸು ಮತ್ತೆ ಅದೇ ಕಡೆಗೆ
ಮುಳುಗುತ್ತಿದ್ದದ್ದನ್ನು ಗಮನಿಸಿದ ಕೃಷ್ಣ ಅವಳನ್ನು ರಿಫ್ರೆಶ್ ಮಾಡಲು ಜೋಕುಗಳನ್ನು ಹೇಳುತ್ತಾ ಅವಳ ಮೈಂಡ್ ಡೈವರ್ಟ್ ಮಾಡ್ತಾನೆ. ಸಂಜೆವರೆಗೂ ಅವಳ ಜೊತೆಯಲ್ಲೇ ಕಾಲ ಕಳೆಯುತ್ತಾನೆ. ಅಲ್ಲಿಂದ ಹೊರಡುವಾಗ ಅವಳಿಂದ ಇನ್ನು ಮುಂದೆ ಇಸಬೆಲ್ಲಾ ವಿಲ್ಲಾ ಕಡೆ ಹೋಗೋದಿಲ್ಲ ಎಂದು ಪ್ರಮಾಣ ಮಾಡಿಸಿಕೊಂಡು ಹೋಗುತ್ತಾನೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಿಗೂಢಳಿಗೆ ಆ ಕಹಿ ಘಟನೆ ನೆನಪಾಗುತ್ತಲೇ ಇರುತ್ತೆ. ತಂದೆ ತಾಯಿಯರ ಜೊತೆ ಮಾತನಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತಾಳೆ. ನಿಗೂಢಳ ಅಮ್ಮ ಮೊದಲೇ ಇದರ ಬಗ್ಗೆ ತುಂಬಾ ನಂಬಿಕೆ ಹೊಂದಿದ್ದವಳು. ಅವಳನ್ನು ಭಾರತಕ್ಕೆ ವಾಪಸ್ ಬರುವಂತೆ ಸೂಚಿಸುತ್ತಾಳೆ. ಮನೆಯವರಿಗೂ ಅದು ಸರಿ ಅನಿಸುತ್ತೆ. ಕೃಷ್ಣ ಎಲ್ಲಿಗೂ 2 ವಾರ ಕಳುಹಿಸಬೇಡಿ ಎಂದಿದ್ದರ ಒಳ ಅರ್ಥ ಯಾರೂ ಅರ್ಥ ಮಾಡಿಕೊಳ್ಳದೇ ಇಲ್ಲ. ಪ್ರತಿದಿನ ಕೃಷ್ಣನೊಂದಿಗೆ ಫೋನ್ನಲ್ಲಿ ಮಾತನಾಡ್ತಿದ್ದ ನಿಗೂಢ ಅವನಿಗೆ ಭಾರತಕ್ಕೆ ಹೋಗೋ ವಿಷಯನೇ ಹೇಳೋದಿಲ್ಲ. 1 ವಾರದ ನಂತರ ಹಾಸ್ಪಿಟಲ್ಗೆ ಸ್ಟಿಚಸ್ ರಿಮೂವ್ ಮಾಡಿಸೋಕೆ ಹಾಸ್ಪಿಟಲ್ಗೆ ಹೋಗುವಾಗ ಕೃಷ್ಣ ಸಹ ಬರುತ್ತಾನೆ. ಸ್ಟಿಚಸ್ ರಿಮೂವ್ ಮಾಡಿಸಿ ಮನೆಗೆ ಕರೆದುಕೊಂಡು ಬಿಟ್ಟು ಹೋಗುತ್ತಾನೆ. ನಿಗೂಢ ಭಾರತಕ್ಕೆ ಹಿಂದಿರುಗಲು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಳ್ತಾಳೆ. ಹೊರಡುವ ಮುನ್ನ ಫ್ರೆಂಡ್ಸ್ಗೆಲ್ಲ ಒಂದು ಸಾರಿ ಹೇಳೋಣ ಅಂತ ಎಲ್ಲರಿಗೂ ಫೋನ್ ಮಾಡಿ ತಿಳಿಸುತ್ತಾಳೆ. ಆದರೆ ಅನೂಪ್ ಮತ್ತು ಕೃಷ್ಣ ಇಂಟರ್ನ್ಯಾಷನಲ್ ಕಾಲೇಜ್ ಡಿಬೇಟ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದ ಕಾರಣ ಮೊಬೈಲನ್ನು ಸೈಲೆಂಟ್ ಮೋಡ್ಗೆ ಹಾಕಿರುತ್ತಾರೆ. ನಂತರ ಇಬ್ಬರಿಗೂ ತಾನು ಭಾರತಕ್ಕೆ ಹೊರಡೋದಾಗಿ ಹೇಳಿ ಮೆಸೇಜ್ ಮಾಡ್ತಾಳೆ. ಅವಳು ರೆಡಿಯಾಗಿ ಏರ್ಪೋರ್ಟ್ಗೆ ಬರುತ್ತಾಳೆ. ಇತ್ತ ಅನೂಪ್ ಮತ್ತು ಕೃಷ್ಣನ ಡಿಬೇಟ್ ಕಾಂಪಿಟೇಷನ್ ಇನ್ನೂ ಮುಗಿದಿರುವುದಿಲ್ಲ. ನಿಗೂಢ ಇಮಿಗ್ರೇಷನ್ ಮುಗಿಸಿಕೊಂಡು ಫ್ಲೈಟ್ ಹತ್ತಲು ಹೊರಟಳು. ಇತ್ತ ಡಿಬೇಟ್ ಕಾಂಪಿಟೇಷನ್ ಮುಗಿಯಿತು. ಅದರಲ್ಲಿ ಕೃಷ್ಣ ಮತ್ತು ಅನೂಪ್ರ ಜೋಡಿ ಗೆದ್ದಿತ್ತು. ನಂತರ ಅವರು ತಮ್ಮ ಮೊಬೈಲ್ ತೆಗೆದು ನೋಡಿದರೆ ನಿಗೂಢ ಹಾಕಿದ್ದ ಮೆಸೇಜ್ ನೋಡಿದ್ರು. ಕೃಷ್ಣ ಇಮಿಡಿಯೇಟ್ ಕಾಲ್ ಮಾಡ್ತಾನೆ. ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿತ್ತು. ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಮಗಳು ಬಂದ ಕೂಡಲೇ ಅವಳನ್ನು ಕರೆದುಕೊಂಡು ಎಲ್ಲಾದರೂ ಬೇರೆ ಊರಿಗೆ ಹೋಗಿ ಬಂದರೆ ಅವಳ ಮನಸ್ಸು ಹಗುರ ಆಗುತ್ತೆ ಎಂದು ಭಾವಿಸಿದ ನಿಗೂಢಳ ಅಪ್ಪ ಅರ್ಜುನ್ ಪ್ಲ್ಯಾನ್ ಮಾಡಿ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ಅವನ ಚಿಕ್ಕಮಗಳೂರಿನಲ್ಲಿರುವ ಗೆಸ್ಟ್ ಹೌಸ್ಟನ್ನು ಸ್ಟೇ ಮಾಡಲು ಕೇಳಿ ಪಡೆಯುತ್ತಾನೆ. ಕೃಷ್ಣನು ನಾನು ಅಂದುಕೊಂಡ ಸಮಯ ಬಂದೇ ಬಿಟ್ಟಿತು, ಇನ್ನು ಇಲ್ಲಿ ಕಾಯುತ್ತಾ ಕುಳಿತುಕೊಳ್ಳೋಕೆ ಆಗೋಲ್ಲ ಅಂತ ಹೇಳಿ ತಾನು ಭಾರತಕ್ಕೆ ಹೊರಡೋದಾಗಿ ಹೇಳುತ್ತಾನೆ. ಅನೂಪ್ ಸಹ ನಿನ್ನೊಂದಿಗೆ ನಾನು ಬರುತ್ತೇನೆ ಎಂದು ಹೇಳುತ್ತಾನೆ. ಇಬ್ಬರು ಸಹ PIO ಭಾರತೀಯ ಮೂಲದ ವ್ಯಕ್ತಿ ಕಾರ್ಡ್ ಹೊಂದಿರುವುದರಿಂದ ಅವರಿಗೆ ವೀಸಾದ ಅಗತ್ಯ ಇರಲಿಲ್ಲ. ಅವರಿಬ್ಬರು ಅಂದು ರಾತ್ರಿ ಫ್ಲೈಟ್ನಲ್ಲಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ರು. ನಿಗೂಢ ಬೆಳಿಗ್ಗೆ ಬಂದು ಫ್ಲೈಟ್ ಇಳಿಯುತ್ತಲೇ ಅವರಪ್ಪ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು. ಅವಳನ್ನು ಫ್ರೆಶ್ ಆಗಲು ಕಳುಹಿಸಿದರು. ಇತ್ತ ಕೃಷ್ಣ ಮತ್ತು ಅನೂಪ್ ಮಧ್ಯಾಹ್ನ ಬಂದಿಳಿದರು. ಕೃಷ್ಣ ಕಳೆದ ಬಾರಿ ಕಾಲೇಜಿನಲ್ಲಿ ಅವಳ ಅಮೆರಿಕದ ಅಡ್ರೆಸ್ ಪಡೆಯುವಾಗ ಅವಳ ಬೆಂಗಳೂರಿನ ಅಡ್ರೆಸ್ ಕೂಡ ಪಡೆದಿದ್ದನು. ಅದನ್ನು ಜೋಪಾನವಾಗಿ ತನ್ನ ವಾಲೆಟ್ನಲ್ಲಿ ಇಟ್ಟುಕೊಂಡಿದ್ದ. ಅಲ್ಲಿಂದ ಒಂದು ಕಾರ್ ಬಾಡಿಗೆಗೆ ಪಡೆದು ಅವಳ ಮನೆಯ ಅಡ್ರೆಸ್ ಹುಡುಕಿ ಹೊರಟರು. ನಿಗೂಢ ಮನೆಗೆ ಬಂದು ಫ್ರೆಶ್ ಆದವಳೆ ಊಟವನ್ನು ಸಹ ಮಾಡದೆ ಅವಳ ಅಮ್ಮ ಹೇಳುತ್ತಿದ್ದದ್ದನ್ನು ಕೇಳಿಸಿಕೊಳ್ಳದೆ ತನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ತನ್ನ ರೂಮ್ನ ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟಳು. ಅರ್ಜುನ್ ಸಹ ಶಾಕುಂತಳೆಗೆ ಮಗಳು ಈಗ ತಾನೇ ಬಂದಿದ್ದಾಳೆ, ಅವಳನ್ನು ರೆಸ್ಟ್ ಮಾಡಲು ಬಿಡು ಎಂದು ಹೇಳಿ ಶಾಕುಂತಳನ್ನ ತಡೆದನು. ಇತ್ತ ಅಮೆರಿಕದಿಂದ ಇದೇ ಮೊದಲ ಬಾರಿಗೆ ಕೃಷ್ಣ ಮತ್ತು ಅನೂಪ್ ಭಾರತಕ್ಕೆ ಬಂದಿದ್ದರು. ಬೆಂಗಳೂರಿನ ಟ್ರಾಫಿಕ್ ಅವರಿಗೆ ತುಂಬಾ ಹೊಸದು. ಕೈಯಲ್ಲಿ ಅಡ್ರೆಸ್ ಇದ್ದರೂ ಸಹ ಮನೆ ಹುಡುಕುವುದು ಎಷ್ಟು ಕಷ್ಟ ಅಂತ ಅವರಿಗೆ ತಿಳಿಯಿತು. ಕೃಷ್ಣ ಮತ್ತು ಅನೂಪ್ ಅವಳಿಗೆ 4-5 ಬಾರಿ ಫೋನ್ ಮಾಡಿದರು. ಆದರೆ ಅವಳು ಮೊಬೈಲನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದರಿಂದ ಅವಳಿಗೆ ತಿಳಿಯಲಿಲ್ಲ. ಕಡೆಗೂ ಸಹ ಕಷ್ಟಪಟ್ಟು ರಾತ್ರಿ ವೇಳೆಗೆ ನಿಗೂಢಳ ಮನೆಯ ಅಡ್ರೆಸ್ ಹುಡುಕಿಯೇ ಬಿಟ್ಟರು. ಮನೆಯ ಕಾಲಿಂಗ್ ಬೆಲ್ಲನ್ನು ಒತ್ತುತ್ತಿದ್ದಂತೆ ನಿಗೂಢಳ ಅಮ್ಮ ಶಾಕುಂತಲ ಮನೆಯ ಬಾಗಿಲನ್ನು ತೆರೆದರು. ಇತ್ತ ಅನೂಪ್ ಮತ್ತು ಕೃಷ್ಣ ತಮ್ಮ ಪರಿಚಯ ಮಾಡಿಕೊಂಡರು. ಮಲಗಿದ್ದ ನಿಗೂಢಳನ್ನು ಅವರಪ್ಪ ಎಬ್ಬಿಸಿ ಅವಳ ಫ್ರೆಂಡ್ಸ್ ಬಂದಿರುವ ವಿಷಯ ತಿಳಿಸಿದರು. ನಿಗೂಢಳಿಗೆ ಒಂದು ಕಡೆ ಅಚ್ಚರಿ ಮತ್ತು ಮತ್ತೊಂದು ಖುಷಿಯಿಂದ ಅವರನ್ನು ನೋಡಲು ಓಡಿ ಬಂದಳು. ಅಷ್ಟರಲ್ಲಾಗಲೇ ನಿಗೂಢಳ ಅಮ್ಮ ಅವರಿಗೆ ಕುಡಿಯಲು ಕಾಫಿ ಕೊಟ್ಟಿದ್ದರು. ಕೃಷ್ಣ ಮತ್ತು ನಿಗೂಢ ಇಬ್ಬರಿಗೂ ಮನದಲ್ಲಿ ಎಲ್ಲಿಲ್ಲದ ಖುಷಿ. ಇಬ್ಬರು ಒಬ್ಬರೊಬ್ಬರನ್ನ ನೋಡುತ್ತಾ ನಸುನಕ್ಕರು. ಏನೋ ಹೇಳಬೇಕು ಅನ್ನೋ ತಳಮಳ, ಆದರೆ ಅವರಿಂದ ಹೇಳೋಕ್ಕಾಗ್ತಿಲ್ಲ. ನಿಗೂಢ ತಾನು ಹೊರಡುವ ಮುನ್ನ ಫೋನ್ ಮಾಡಿ ಹೇಳೋಕೆ ಪ್ರಯತ್ನಿಸಿದ್ದೆಲ್ಲವನ್ನ ತಿಳಿಸಿದಳು. ಕೃಷ್ಣ ಇದೆಲ್ಲವೂ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ಇಂಡಿಯಾಕ್ಕೆ ಬಂದೆ ಎಂದು ತಿಳಿಸಿದನು. ಕೃಷ್ಣ ತಾನು ಬಂದಿರುವ ಉದ್ದೇಶ ತಿಳಿಸಬೇಕೋ ಬೇಡವೋ ಅನ್ನೋ ವಿಷಯ ಅವನ ಮನಸ್ಸಿನಲ್ಲಿ ಕಾಡುತ್ತಾ ಇತ್ತು. ಹೇಗಾದ್ರೂ ಮಾಡಿ ಈ ವಿಷಯನ ಮನೆಯವರ ಹತ್ತಿರ ತಿಳಿಸಬೇಕು ಅಂತ ಧೈರ್ಯ ಮಾಡಿದ. ಅಷ್ಟರಲ್ಲಿ ನಿಗೂಢಳ ಅಮ್ಮ ಅಡುಗೆ ಮಾಡಿದ್ದೇನೆ, ಊಟ ಮಾಡ್ತಾ ಮಾತನಾಡೋಣ ಬನ್ನಿ ಎಂದು ಕರೆದರು. ಅನೂಪ್ ಕೂಡ ಹೊಟ್ಟೆ ತುಂಬ ಹಸಿಯುತ್ತಿದೆ, ಊಟ ಮಾಡಿದ ಮೇಲೆ ಎಲ್ಲ ವಿಷಯನ ಅವರಿಗೆ ತಿಳಿಸೋಣ ಎಂದು ಕೃಷ್ಣನನ್ನ ಕರೆದುಕೊಂಡು ಹೋದನು. ಎಲ್ಲರೂ ಸೇರಿ ಊಟ ಮಾಡಿದರು. ಕೃಷ್ಣ ನಿಗೂಢಳ ಅಪ್ಪನಿಗೆ ತಾನು ಬಂದಿರುವ ವಿಷಯ ತಿಳಿಸೋಣ ಎಂದು ಅವನನ್ನ ಕರೆದುಕೊಂಡು ಟೆರೇಸ್ಗೆ ಹೋದ. ಅರ್ಜುನನಿಗೆ ಅಮೆರಿಕದಲ್ಲಿ ನಡೆದಿದ್ದೆಲ್ಲವನ್ನ ಹೇಳಿದ. ಹಾಗೂ ಅವಳಿಗೆ ಇಂಡಿಯಾದಲ್ಲಿ ಇನ್ನೂ 2 ವಾರಗಳಲ್ಲಿ ಆಗುವ ತೊಂದರೆಯ ಬಗ್ಗೆಯೂ ತಿಳಿಸಿದ.
ಅಗೋಚರ ಶಕ್ತಿಯ ಬಗ್ಗೆ ನಂಬಿಕೆ ಇರದ ಕಾರಣ ಅರ್ಜುನ, ಏನಪ್ಪ ನೀವೆಲ್ಲ ಯೂತ್, 21ನೇ ಶತಮಾನದಲ್ಲಿದ್ದು ಈ ದೆವ್ವ ಭೂತ ಇದನ್ನೆಲ್ಲ ನಂಬುತ್ತೀನಿ ಅಂತೀಯ, ಬುಲ್ಶಿಟ್ ಅಂತ ಹೇಳಿ ಅಲ್ಲಿಂದ ಹೊರಟ. ಕೃಷ್ಣ ಅವನನ್ನು ತಡೆದು, ಸರ್, ನಾನು ಹೇಳುತ್ತಿರುವುದು ಸತ್ಯ, ದಯವಿಟ್ಟು ನನ್ನ ಮಾತು ಕೇಳಿ ಎಂದು ಅವರಲ್ಲಿ ವಿನಂತಿಸಿದ. ಅದಕ್ಕೆ ಪ್ರತಿಯಾಗಿ ಅರ್ಜುನನು, ಸರಿ, ಹಾಗಾದ್ರೆ ನಾಳೆ ನಾವು ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. 2 ವಾರ ಅಲ್ಲೇ ಇರೋಕೆ ಪ್ಲಾನ್ ಮಾಡಿದ್ದೀವಿ. ನೀನು ಹೇಳಿದ ಮಾತು ನಿಜವಾಗುತ್ತೋ ಅಥವಾ ನನ್ನ ನಂಬಿಕೆ ನಿಜವಾಗುತ್ತೋ ನೋಡೋಣ. ಆದರೆ ವಿಷಯನ ನನ್ನ ಹೆಂಡತಿ ಹತ್ತಿರ ಹೇಳಬೇಡ ಎಂದು ಹೇಳಿ ಅಲ್ಲಿಂದ ಹೊರಟ. ಕೃಷ್ಣನ ಮಾತಿಗೆ ಅವನು ಒಂದಿಷ್ಟು ತಲೆಕೆಡಿಸಿಕೊಂಡಂತೆ ಕಾಣಲಿಲ್ಲ. ಆದದ್ದು ಆಗಲಿ, ಫೇಸ್ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಕೃಷ್ಣನು ಸಹ ಮಲಗಲು ಹೋದ. ಇತ್ತ ನಿಗೂಢಳ ಅಮ್ಮನು ಅತಿಥಿಗಳಾದ ಕೃಷ್ಣ ಮತ್ತು ಅನೂಪ್ಗೆ ರೂಮ್ನಲ್ಲಿ ಮಲಗುವ ವ್ಯವಸ್ಥೆ ಮಾಡಿದ್ದಳು. ರೂಮ್ಗೆ ಬಂದ ಕೃಷ್ಣ ಅನೂಪ್ಗೆ, ನಿಗೂಢಳ ಅಪ್ಪ ನಾನು ಹೇಳಿದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಎಂದನು. ಅನೂಪನು, ಸರಿ ಬಿಡು, ನಾಳೆ ಏನಾಗುತ್ತೋ ನೋಡೋಣ, ಈಗ ಮಲಗು ಎಂದು ಹೇಳಿದ. ಮಲಗಿಬಿಟ್ಟ. ಕೃಷ್ಣ ಅದರ ಬಗ್ಗೆಯೇ ಯೋಚಿಸುತ್ತಾ ನಿದ್ರೆಗೆ ಜಾರಿದ. ಬೆಳಿಗ್ಗೆ ಚಿಕ್ಕಮಗಳೂರಿಗೆ ಹೊರಡೋಕೆ ಎಲ್ಲರೂ ಬೇಗನೆ ಎದ್ದು ಸ್ನಾನ ಮಾಡಿ ತಮ್ಮ ಲಗೇಜನ್ನು ಸಿದ್ಧಪಡಿಸಿಕೊಂಡು ರೆಡಿಯಾದರು. ದೇವರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದ ಶಾಕುಂತಲ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಮ್ಮ ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗದಿರಲಿ ಎಂದು ಬೇಡಿಕೊಂಡು ಮಂತ್ರಾಲಯದ ರಾಯರ ಸನ್ನಿಧಾನದಿಂದ ತಂದಂತಹ ಕುಂಕುಮ ಹಾಗೂ ರಾಯರ ಫೋಟೋವನ್ನು ತೆಗೆದುಕೊಂಡು ಬಂದಳು. ಅವಳು ದೇವರ ಮನೆಯಿಂದ ಹೊರಬರುತ್ತಿದ್ದಂತೆ ದೀಪವು ಆರಿ ಹೋದವು. ಅವಳು ಅದನ್ನು ಗಮನಿಸಲೇ ಇಲ್ಲ. ಎಲ್ಲರೂ ತಮ್ಮ ಲಗೇಜನ್ನು ಕಾರಿನಲ್ಲಿ ತಂದಿರಿಸಿದರು. ಕಾರ್ ಹೊರಡುತ್ತಿದ್ದಂತೆ ಒಂದು ಕರಿಬೆಕ್ಕು ಕಾರ್ಗೆ ಅಡ್ಡಲಾಗಿ ಹೋಯಿತು. ಶಾಕುಂತಲ, ಇದು ಅಪಶಕುನದ ಸಂಕೇತ, 10 ನಿಮಿಷ ಬಿಟ್ಟು ಹೋಗೋಣ ಎಂದಳು. ಆದರೆ ಅರ್ಜುನ್ ಅವಳ ಮಾತನ್ನ ಲೆಕ್ಕಿಸಿದ್ದೆ. ಇವಳೊಬ್ಬಳು ನಮ್ಮ ತಾತನ ಕಾಲದವಳು ಎಂದುಕೊಳ್ಳುತ್ತಾ ಕಾರನ್ನ ಮುನ್ನಡೆಸಿಯೇ ಬಿಟ್ಟ. ನಿಗೂಢಳಿಗೆ ಕೃಷ್ಣ ಬಂದ ಖುಷಿ ಹೇಳತೀರದು. ಆದರೆ ಕೃಷ್ಣನಿಗೆ ಮುಂದೇನಾಗುವುದೋ, ಅವಳಿಗೆ ಇರುವ ವಿಚಾರ ತಿಳಿಸೋದೋ ಬೇಡವೋ ಅನ್ನೋ ಚಿಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯಲ್ಲಿ ಹೊರಟಿದ್ದರು. ಹೈವೇ ಪಕ್ಕದಲ್ಲಿಯ ಹೋಟೆಲ್ ಒಂದರಲ್ಲಿ ಬೆಳಗಿನ ಉಪಹಾರ ಮುಗಿಸಿದರು. ಮಧ್ಯಾಹ್ನದ ಹೊತ್ತಿಗೆ ಕಾರ್ ಹಾಸನ ತಲುಪಿತ್ತು. ಅಷ್ಟರಲ್ಲಾಗಲೇ ಅರ್ಜುನ್ ಸ್ವಲ್ಪ ಆಯಾಸಗೊಂಡಿದ್ದ. ಅದಕ್ಕಾಗಿ ಕೃಷ್ಣ ಇನ್ನು ಮುಂದಕ್ಕೆ ತಾನೇ ಕಾರನ್ನು ಓಡಿಸುವುದಾಗಿ ಹೇಳಿ ಗೂಗಲ್ನಲ್ಲಿ ರೂಟ್ ಮ್ಯಾಪ್ ಹಾಕಿಕೊಂಡು ಡ್ರೈವ್ ಮಾಡಲು ಪ್ರಾರಂಭಿಸುತ್ತಾನೆ. ಇತ್ತ ಕೃಷ್ಣ ಮತ್ತು ಅರ್ಜುನನ್ನ ಬಿಟ್ಟರೆ ಎಲ್ಲರೂ ನಿದ್ರೆಗೆ ಜಾರಿದ್ದರು. ದಾರಿ ಸಾಗಿದಂತೆ ಕೃಷ್ಣನಿಗೆ ಅಚ್ಚರಿ. ತಾನು ಈ ಮೊದಲು ಈ ಸ್ಥಳಕ್ಕೆ ಬಂದಿಲ್ಲವಾದರೂ ತುಂಬಾ ಪರಿಚಯವಿರೋ ರಸ್ತೆಯ ರೀತಿ ಅನುಭವ ಆಗಿತ್ತು. ಅವನು ಕುತೂಹಲದಲ್ಲೇ ಪ್ರಯಾಣವನ್ನ ಮುಂದುವರಿಸಿದನು. ಸ್ವಲ್ಪ ಹೊತ್ತಿನಲ್ಲೇ ಅವರು ಚಿಕ್ಕಮಗಳೂರಿಗೆ ಸಹ ತಲುಪಿದರು. ಅಲ್ಲಿಂದ ಅವರು ಹೋಗಬೇಕಿದ್ದ ಎಸ್ಟೇಟ್ಗೆ ಕೇವಲ 10 ಕಿಲೋಮೀಟರ್ ದೂರವಿತ್ತು. ಮಾರ್ಗ ಮಧ್ಯೆ ನೆಟ್ವರ್ಕ್ ಕಡಿತವಾಗಿದ್ದರಿಂದ ಕಾರ್ ನಿಲ್ಲಿಸಿ ಸ್ಥಳೀಯರನ್ನ ವಿಚಾರಿಸಲು ಅರ್ಜುನ್ ಇಳಿದು ಹೋದನು. ಆದರೆ ಆ ಗೆಸ್ಟ್ ಹೌಸ್ ಹೆಸರು ಕೇಳುತ್ತಿದ್ದಂತೆ ಅಲ್ಲಿನ ಜನರು ಎದುರುತ್ತಿದ್ದರು. ಎಲ್ಲರ ಮುಖದಲ್ಲೂ ಭಯಭೀತರಾದಂತಹ ಬದಲಾವಣೆ. ಇದರಲ್ಲೊಬ್ಬ ಮುದುಕ, ಮೊನ್ನೆ ತಾನೇ ಹುಣ್ಣಿಮೆ ಮುಗಿದಿದೆ, ನೀವು ಅಲ್ಲಿಗೆ ಹೋಗುವುದು ಅಷ್ಟು ಕ್ಷೇಮವಲ್ಲ, ಅದು ತುಂಬಾ ಅಪಾಯಕಾರಿ ಸ್ಥಳ. ಒಂದು ವೇಳೆ ಅಲ್ಲಿಗೆ ಹೋದರೂ ಎಂದಿಗೂ ಸಹ ಅಲ್ಲಿರುವ ಅರಮನೆ ಹತ್ತಿರ ಹೋಗುವ ಪ್ರಯತ್ನ ಮಾಡಬೇಡಿ ಎಂದು ಎಚ್ಚರಿಸಿ ಅವನಿಗೆ ಅಲ್ಲಿಗೆ ಹೋಗುವ ದಾರಿ ತಿಳಿಸಿದ. ಆದರೆ ಅರ್ಜುನ ಅದಕ್ಕೆ ತಲೆಕೆಡಿಸಿಕೊಳ್ಳಲಿಲ್ಲ. ಕಾರ್ ಅಲ್ಲಿಂದ ಮುಂದೆ ಸಾಗಿತ್ತು. ಪಶ್ಚಿಮ ಘಟ್ಟಗಳ ರಸ್ತೆ ಎಂದರೆ ಕೇಳಬೇಕಾ? ಸುತ್ತಮುತ್ತಲೂ ಕಾಡು, ಸಂಜೆ ಮಂಜು ಬೇರೆ. ಕಾರಿನ ಗಾಜುಗಳು ಮಂಜಿನಿಂದ ಆವೃತವಾಗಿದ್ದವು. ಕಾರ್ ಎಸ್ಟೇಟ್ ಹತ್ತಿರ ಸಮೀಪಿಸುತ್ತಿದ್ದಂತೆ ಒಬ್ಬಳು ಹೆಣ್ಣು ಮಗಳು ಕಾಡಿನ ರಸ್ತೆಯಲ್ಲಿ ಬರುತ್ತಿರುವುದು ಕಾಣಿಸಿತು. ಆದರೆ ಒಂದು ಕ್ಷಣ ಕಣ್ಣು ಮಿಟುಕಿಸಿ ನೋಡುವಷ್ಟರಲ್ಲಿ ಅವಳು ಅಲ್ಲಿ ಇರಲೇ ಇಲ್ಲ. ಕೃಷ್ಣ ಎಲ್ಲವೂ ನನ್ನ ಭ್ರಮೆ ಎಂದುಕೊಂಡು ಮುಂದಕ್ಕೆ ಹೊರಟ. ದೂರದ ಬೆಟ್ಟದ ಬುಡದಲ್ಲಿ ಲೈಟ್ ಬೆಳಕು ಉರಿಯುತ್ತಿರುವ ಒಂದು ಮನೆ ಕಾಣಿಸಿತು. ದೂರದಿಂದ ನೋಡಿದರೆ ಆ ಲೈಟ್ ಬೆಳಕು ಬೆಟ್ಟಕ್ಕೆ ಬೊಟ್ಟನ್ನ ಇಟ್ಟಂತಿತ್ತು. ಅದೇ ಆ ಗೆಸ್ಟ್ ಹೌಸ್ ಇರಬೇಕು ಅಂದುಕೊಂಡು ಅದೇ ದಾರಿಯಲ್ಲಿ ಕಾರನ್ನ ಚಲಾಯಿಸಿದ. ಮೊದಲೇ ಕಾಡಿನ ರಸ್ತೆ. ಕಾರು ಕುಲುಕುತ್ತಾ ಸಾಗಿತ್ತು. ಸುತ್ತಲೂ ಕೀಟಗಳು ಝೀ ಎನ್ನೋ ಶಬ್ದ. ಆ ಮಂಜಿನಲ್ಲೂ ಸಹ ಸುಂದರ ರಮಣೀಯ ವಾತಾವರಣ ಕಾಣುತ್ತಿತ್ತು. ಕಾರು ಹೆಚ್ಚು ಹೆಚ್ಚು ಕುಲುಕುತ್ತಿದ್ದಂತೆ ಒಬ್ಬೊಬ್ಬರಾಗಿ ಎಚ್ಚರಗೊಂಡರು. ಅವರಿಗೂ ಈ ಸೌಂದರ್ಯದ ಮೆರಗು ಮನ ಮುಟ್ಟುವಂತಿತ್ತು. ನಿಗೂಢಳಿಗೆ ಈ ಸ್ಥಳ ಹೊಸತಾದರೂ ತಾನು ಈ ಹಿಂದೆ ಓಡಾಡಿದ್ದೇನೋ ಅನ್ನೋ ಅನುಭವ ಆಗಿತ್ತಿತ್ತು. ಕಡೆಗೂ ಕಾರ್ ಆ ಗೆಸ್ಟ್ ಹೌಸ್ನ ಬಳಿ ಬಂದಿತು. ಅವರು ಬರುವ ವೇಳೆಗಾಗಲೇ ಕೆಲಸದವರು ಬಂದು ಆ ಗೆಸ್ಟ್ ಹೌಸನ್ನು ಕ್ಲೀನ್ ಮಾಡಿದ್ದರು. ಮನೆ ಕೆಲಸದವನು ಬಂದು ಗೇಟನ್ನು ತೆಗೆದನು. ಅವರು ಕಾರ್ನಿಂದ ಇಳಿಯುತ್ತಿದ್ದಂತೆ ಬಿರುಗಾಳಿ ಬೀಸಲು ಪ್ರಾರಂಭವಾಯಿತು. ಬೆಟ್ಟದ ತಪ್ಪಲು ಎಂದರೆ ಇದೆಲ್ಲ ಸಾಮಾನ್ಯ ಎಂದುಕೊಂಡು ಮುನ್ನಡೆದರು. ಆದರೆ ಶಾಕುಂತಳಿಗೆ ಇದೆಲ್ಲ ಯಾವುದೋ ಒಂದು ಕೆಟ್ಟದ್ದು ಸಂಭವಿಸುವ ಮುನ್ಸೂಚನೆ ಎಂದು ಎಲ್ಲರ ಹಣೆಗೆ ರಾಯರ ಕ್ಷೇತ್ರದಿಂದ ತಂದ ಕುಂಕುಮವನ್ನು ಹಚ್ಚಿದಳು. ಒಲ್ಲದ ಮನಸ್ಸಿನಲ್ಲಿ ಅರ್ಜುನ ಆ ಕುಂಕುಮ ಹಚ್ಚಿಸಿಕೊಂಡ. ಯಾರೋ ವೇಗವಾಗಿ ನಿಗೂಢಳ ಹಿಂದೆ ಹೋದ ಅನುಭವವಾಯಿತು. ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ.
ಅವಳು ಸ್ವಲ್ಪ ಭಯಭೀತಳಾಗಿ ಒಳ ಹೋದಳು. ಕೃಷ್ಣ ಮತ್ತು ನಿಗೂಢಳಿಗೆ ಈ ಜಾಗ ತುಂಬ ಕಾಡಲು ಪ್ರಾರಂಭವಾಯಿತು. ಅಸಲಿಗೆ ನಿಗೂಢಳ ಜೀವನದಲ್ಲಿ ನಿಜವಾದ ಆಟ ಶುರುವಾಗಿದ್ದೇ ಇಲ್ಲಿಂದ. ಅವಳು ಎನಿಸಿದ ಘಟನೆಗಳು ಅವಳ ಜೀವನದಲ್ಲಿ ಇನ್ನು ಮುಂದೆ ಜರುಗುತ್ತಾ ಹೋಗುತ್ತವೆ. ಹೊರಗಿನಿಂದ ಎಷ್ಟು ಚೆನ್ನಾಗಿತ್ತೋ ಒಳಗೂ ಸಹ ಅಷ್ಟೇ ಸುಂದರವಾಗಿತ್ತು. ಮನೆಯ ಆಳುಗಳು ಅವರೆಲ್ಲರಿಗೂ ರೂಮ್ನ ವ್ಯವಸ್ಥೆ ಮಾಡಿದ್ದರು. ದೂರದ ಜರ್ನಿ ಮಾಡಿದ್ದರಿಂದ ಎಲ್ಲರೂ ಸುಸ್ತಾಗಿದ್ದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಎಂದು ಹೋಗಿ ತಮ್ಮ ತಮ್ಮ ರೂಮ್ನಲ್ಲಿ ಮಲಗಳು ಹೋದರು. ಇತ್ತ ಕೃಷ್ಣನು ಗೆಸ್ಟ್ ಹೌಸನ್ನು ಒಂದು ಬಾರಿ ಪೂರ್ತಿಯಾಗಿ ನೋಡೋಣ ಅಂತ ಹೊರಟ. ವಿಶಾಲವಾಗಿದ್ದ ಗೆಸ್ಟ್ ಹೌಸನ್ನು ನೋಡುತ್ತಾ ಹೊರಟನು. ಆ ಗೆಸ್ಟ್ ಹೌಸ್ನಲ್ಲಿ ಸುಮಾರು 10 ರೂಮ್ ಇದ್ದವು. ಯಾರೋ ದೊಡ್ಡ ಕುಲಾನೆ ಈ ಮನೆ ಕಟ್ಟಿಸಿರಬೇಕು ಅಂದುಕೊಂಡು ಮುಂದೆ ಸಾಗಿದ. ಟೆರೆಸ್ನ ಮೇಲೆ ಹೋಗಿ ಸುಂದರ ವಾತಾವರಣ ನೋಡೋಣ ಅಂತ ಹೋಗುವಷ್ಟರಲ್ಲಿ ಮನೆಯ ಆಳು ರಾಮಪ್ಪ ಬಂದು ಅವನನ್ನ ತಡೆದನು. ರಾಮಪ್ಪ, ಸ್ವಾಮಿ, ಈ ಸಂಜೆ ಹೊತ್ನಾಗ ಟೆರೆಸ್ ಮೇಲೆ ಹೋಗಬೇಡಿ, ಬೆಳಗ್ಗೆ ಬೇಕಾದ್ರೆ ಹೋಗುವಿರಂತೆ. ಕೃಷ್ಣ, ಯಾಕೆ ರಾಮಪ್ಪ, ಸಂಜೆ ಹೊತ್ತು ಟೆರೆಸ್ ಮೇಲಿಂದ ಸೈಟ್ ಸೀಯಿಂಗ್ ಚೆನ್ನಾಗಿರುತ್ತೆ, ನೀವೆಲ್ಲ ಬೇಡ ಅಂತೀರಾ? ರಾಮಪ್ಪ, ಸ್ವಾಮಿ, ಯಜಮಾನ್ರು ಸಂಜೆ ಹೊತ್ತು ಟೆರೆಸ್ ಮೇಲಾಗಲಿ ಮನೆಯಿಂದ ಹೊರಗೆ ಆಗಲಿ ಕಳುಹಿಸಬೇಡಿ ಅಂತ ಹೇಳಿದ್ದಾರೆ. ಕೃಷ್ಣ ಸ್ವಲ್ಪ ಹೊತ್ತು ಯೋಚಿಸಿ, ರಾಮಪ್ಪ, ಈ ಗೆಸ್ಟ್ ಹೌಸ್ ಬಗ್ಗೆ ಬರುವ ದಾರಿಯಲ್ಲಿ ಯಾರನ್ನೂ ವಿಚಾರಿಸಿದರೂ ಸಹ ಭಯಭೀತರಾಗುತ್ತಾರೆ, ಯಾಕೆ? ರಾಮಪ್ಪ, ಅದು ಈ ಗೆಸ್ಟ್ ಹೌಸ್ನ ಸಮಸ್ಯೆ ಅಲ್ಲ, ಅದಕ್ಕೆ ಬೇರೆಯೇ ಕಾರಣ ಇದೆ. ನಿಮಗೆ ನಾಳೆ ಹೇಳ್ತೀನಿ, ಬನ್ನಿ, ಇನ್ನೂ ನನಗೆ ತುಂಬ ಕೆಲಸಗಳಿವೆ ಎಂದು ಹೇಳಿ ರಾಮಪ್ಪ ಕೆಳಗಿಳಿದು ಹೋದ. ಕೃಷ್ಣನಿಗೆ ಆತ ಯಾಕೆ ಹಾಗೆ ಹೇಳ್ದ? ಇಲ್ಲಿ ಅಂಥದ್ದು ಏನಿದೆ? ಈ ಜಾಗಕ್ಕೆ ಬಂದಾಗಿನಿಂದ ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ವಲ್ಲ ಅಂದುಕೊಂಡು ಕೆಳಗಿಳಿದು ಬಂದನು. ನಿಗೂಢಳು ಸಹ ಫ್ರೆಶ್ ಆಗಿ ಬಂದಳು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಏನೋ ಹೇಳಬೇಕು ಅಂದುಕೊಂಡರು. ಆದರೆ ಹೇಳೋಕ್ಕಾಗ್ತಿಲ್ಲ. ಅವರಿಬ್ಬರಲ್ಲೂ ಕಾಡ್ತಿದ್ದ ವಿಷಯ ಒಂದೇ. ಈ ಜಾಗಕ್ಕೆ ಇದೇ ಮೊದಲ ಬಾರಿಗೆ ಬಂದರು. ಈ ಜಾಗಕ್ಕೂ ನನಗೂ ಏನೋ ಸಂಬಂಧ ಇದೆ ಅನಿಸುತ್ತೆ. ಯಾಕೆ ಹೀಗೆ ಆಗ್ತಿದೆ? ಇದನ್ನ ಬೇರೆಯವರಿಗೆ ಹೇಳೋಣ ಅಂದುಕೊಂಡರು. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಬೇಡ ಅನ್ನಿಸ್ತಾ ಇತ್ತು. ಇನ್ನೇನು ನಿಗೂಢ ತನ್ನ ಮನಸ್ಸಿನಲ್ಲಿರುವ ಗೊಂದಲ ಹೇಳೋಣ ಅನ್ನುವಷ್ಟರಲ್ಲಿ ಅವಳ ಅಮ್ಮ ಬಂದಳು. ಸಂಜೆ ಹೊತ್ತಾಗಿದೆ, ಬಾ, ದೇವರ ಮನೆಯಲ್ಲಿ ದೀಪ ಹಚ್ಚೋಕೆ ಸಹಾಯ ಮಾಡುವ ಅಂತ ಕರೆದುಕೊಂಡು ಹೋದಳು. ದೇವರ ಮನೆಯಲ್ಲಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡಿ ಆರತಿಯನ್ನ ಎಲ್ಲರಿಗೂ ಕೊಟ್ಟರು. ಆದರೆ ನಿಗೂಢ ಆರತಿ ತಗೋವಾಗ ಆರತಿ ಆರಿ ಹೋಯಿತು. ಶಕುಂತಲ, ಅಯ್ಯೋ ಅಪಶಕುನ, ಮುಂದೆ ಯಾವ ಅನಾಹುತ ಕಾದಿದೆಯೋ ಅಂತ ಬಾಯ್ಬಿಟ್ಟಳು. ಅಷ್ಟರಲ್ಲಿ ಅರ್ಜುನ್ ಅವಳನ್ನ ಗದರಿ ಸುಮ್ಮನಿರಿಸಿದನು. ಮನೆಯ ಕೆಲಸದವ ಅಡುಗೆ ಮಾಡಿ ಎಲ್ಲರನ್ನ ಕರೆದನು. ಹಳ್ಳಿಯ ಸೊಗಡಿನ ಊಟ ಎಂದರೆ ಕೇಳಬೇಕಾ, ಚೆನ್ನಾಗೇ ಇರುತ್ತೆ. ಎಲ್ಲರೂ ಸಹ ಹೊಟ್ಟೆ ತುಂಬ ಊಟ ಮಾಡಿದರು. ಜರ್ನಿ ಮಾಡಿದ್ದರಿಂದಲೂ ಹೊಟ್ಟೆ ತುಂಬ ಊಟ ಬಿದ್ದಿದ್ದರಿಂದಲೂ ಅವರಿಗೆ ನಿದ್ರೆ ಬರಲಾರಂಭಿಸಿತು. ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ತೆರಳಿದರು. ನಿಗೂಢಳಿಗೆ ನಿದ್ರೆ ಬರಲೇ ಇಲ್ಲ. ನನಗೆ ಏನಾಗಿದೆ, ಯಾಕೆ ಜಾಗ ಇಷ್ಟೊಂದು ಕಾಡ್ತಿದೆ ಅಂತ ಚಿಂತಿಸಲಾರಂಭಿಸಿದಳು. ತುಂಬ ಹೊತ್ತಿನ ನಂತರ ಮಂಪರು ಬಂದಿತು. ನಿದ್ರೆಗೆ ಜಾರುತ್ತಿದ್ದಂತೆ ಯಾರೋ ತನ್ನ ಕರ್ಕಶ ಶಬ್ದದಲ್ಲಿ ಸೌಪರ್ಣಿಕ ಅನ್ನೋ ಪದ ಕೇಳಿಸಿತು. ಅವಳು ಆ ಹೆಸರು ಕೇಳುತ್ತಿದ್ದಂತೆ ದಡರನೆ ಎದ್ದಳು. ಅವಳ ಮೈಯೆಲ್ಲ ರೋಮಾಂಚನ ಆಗಿ ಗಂಟಲು ಒಣಗತೊಡಗಿತು. ಈ ಹೆಸರು ಮತ್ತು ಧ್ವನಿ ಎಲ್ಲೋ ಕೇಳಿದ ನೆನಪು, ತೀರಾ ಹತ್ತಿರದಿಂದ ಕೇಳಿದ ಧ್ವನಿ ಎಂದು ಅನಿಸುತ್ತಿದೆ ಎಂದುಕೊಂಡು ಮೆಲ್ಲಕ್ಕೆದ್ದು ಸುತ್ತಲೂ ನೋಡಿದಳು. ಆದರೆ ಯಾರೂ ಇಲ್ಲ. ಎಲ್ಲ ನನ್ನ ಭ್ರಮೆ ಇರಬೇಕು ಎಂದುಕೊಂಡಳು. ಹೊಸ ಜಾಗ ಅಲ್ವಾ? ಅವಳಿಗೆ ನಿದ್ರೆ ಬಾರದೆ ನಡು ರಾತ್ರಿಯವರೆಗೆ ಇತ್ತಿಂದಿತ್ತ ಹೊರಡಾಡಿದಳು. ಕೃಷ್ಣನು ಸಹ ಈ ಜಾಗದ ಗುಂಗಿನಲ್ಲೇ ನಿದ್ರೆಗೆ ಜಾರಿದ್ದನು. ರಾತ್ರಿ ತುಂಬ ಹೊತ್ತು ಎದ್ದಿದ್ದ ಕಾರಣ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ನಿಗೂಢಗೆ ಎಚ್ಚರಗೊಂಡಳು. ಅಷ್ಟರಲ್ಲಾಗಲೇ ಎಲ್ಲರೂ ಬೆಳಗಿನ ಕಾಫಿ ಕುಡಿಯುತ್ತಿದ್ದರು. ಆದರೆ ಕೃಷ್ಣ ಮಾತ್ರ ಕಾಣಿಸುತ್ತಿರಲಿಲ್ಲ. ಕೆಲಸದವನನ್ನ ವಿಚಾರಿಸಿದಾಗ ಕೃಷ್ಣ ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ಗೆ ಹೋಗಿದ್ದಾಗಿ ತಿಳಿಸಿದನು. ಕೃಷ್ಣ ಆ ಕಾಡಿನ ರಸ್ತೆಯಲ್ಲಿ ಗಿಡಮರಗಳ ತಣ್ಣನೆ ಗಾಳಿಯನ್ನ ಸೇವಿಸುತ್ತಾ ಜಾಗಿಂಗ್ ಮುಗಿಸಿ ಬಂದನು. ಅವನು ಬರುವಷ್ಟರಲ್ಲಿ ಎಲ್ಲರೂ ವರಾಂಡದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದರು. ಅವನು ಬರುತ್ತಲೇ ಅವನಿಗೂ ಕೆಲಸದವನು ಒಂದು ಕಪ್ ಕಾಫಿ ಕೊಟ್ಟನು. ಕಾಫಿ ಕುಡಿಯುತ್ತಾ ಎಲ್ಲರೂ ಮಾತನಾಡಲು ಪ್ರಾರಂಭಿಸಿದರು. ಅರ್ಜುನ್, ಏನಪ್ಪ ಕೃಷ್ಣ, ಒಬ್ಬನೇ ಜಾಗಿಂಗ್ಗೆ ಹೋಗ್ಬಿಟ್ಟಿದ್ಯಾ? ಕರೆದಿದ್ರೆ ನಾನು ಬರ್ತಿದ್ದೆ. ಕೃಷ್ಣ, ಆಗಲ್ಲ ಅಂಕಲ್, ಬೆಳಿಗ್ಗೆ ಬೇಗ ಎಚ್ಚರ ಆಯಿತು. ಅಲ್ಲದೆ ನಿನ್ನೆ ಎಲ್ಲರೂ ಜರ್ನಿ ಮಾಡಿದ್ರಲ್ಲ, ನಿದ್ರೆ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕರೆಯಲಿಲ್ಲ ಅಷ್ಟೇ. ಅನೂಪ್, ನಾನು ಜೊತೆಯಲ್ಲಿ ಮಲಗಿದ್ದೆ ತಾನೆ, ನನ್ನನ್ನಾದರೂ ಎಬ್ಬಿಸ್ಬೋದಿತ್ತು ಅಲ್ವೇನೋ? ಕೃಷ್ಣ, ನೀನು ಕುಂಭಕರ್ಣನ ತರಹ, ನೀನು ಎಷ್ಟು ಕೂಗಿದರೂ ಎದ್ದೇಳಲಿಲ್ಲ. ಎಲ್ಲರೂ ಅನೂಪ್ನ ಕಡೆ ನೋಡುತ್ತಾ ನಕ್ಕರು. ಅನೂಪ್,
ಟಯರ್ಡ್ ಆಗಿದ್ನಲ್ಲ, ಅದಕ್ಕೆ ಎಚ್ಚರ ಆಗಿಲ್ಲ ಅನ್ಸುತ್ತೆ. ನಾಳೆ ಖಂಡಿತ ಬರ್ತೀನಿ. ನೀನು ಹೋಗುವಾಗ ಎಬ್ಬಿಸು. ನಿಗೂಢ: ರಾತ್ರಿ ಎಷ್ಟು ಹೊತ್ತಾದರೂ ನಿದ್ರೆ ಬಂದಿರಲಿಲ್ಲ. ಅದಕ್ಕೆ ನಾನು ಸಹ ಲೇಟಾಗಿ ಎದ್ದೆ. ನಾಳೆಯಿಂದ ನನ್ನನ್ನು ಕರ್ಕೊಂಡು ಹೋಗು. ಶಾಕುಂತಲ: ಆಯ್ತು ಮಾರಾಯ್ತಿ, ನಾಳೆಯಿಂದ ಹೋಗುವಿಯಂತೆ. ಬೇಗ ರೆಡಿ ಆಗು. ನಡಿ, ಇಲ್ಲೇ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ, ಹೋಗಿ ಬರೋಣ. ಅನೂಪ್ ಮತ್ತು ಕೃಷ್ಣ ಕೂಡ ನಾವು ಬರ್ತೀವಿ ಅಂತ ಹೇಳಿ ರೆಡಿಯಾಗಲು ಹೊರಟರು. ಅವರೆಲ್ಲ ರೆಡಿಯಾಗಿ ಬರುವಷ್ಟರಲ್ಲಿ ಅಡುಗೆಯವರು ಟಿಫಿನ್ ಮಾಡುತ್ತಿದ್ದರು. ಅರ್ಜುನನಿಗೆ ಇಷ್ಟವಿರದಿದ್ದರೂ ಸಹ ಹೆಂಡತಿಯ ಬಲವಂತದಿಂದ ಹೊರಡಲು ಸಿದ್ಧನಾದ. ಟಿಫಿನ್ ತಿಂದು ಎಲ್ಲರೂ ರೆಡಿಯಾದರು. ನಿಗೂಢಳಿಗೆ ರಾತ್ರಿ ಯಾರೋ ಸೌಪರ್ಣಿಕ ಎಂದು ಕರೆದಿದ್ದನ್ನ ಕೃಷ್ಣನಿಗೆ ತಿಳಿಸಬೇಕು ಎಂದು ಅವನನ್ನು ಟ್ಯಾರಿಸ್ ಮೇಲೆ ಕರೆದುಕೊಂಡು ಹೋದಳು. ಸ್ವಲ್ಪ ಗಾಬರಿಂದ ರಾತ್ರಿ ನಡೆದಿದ್ದೆಲ್ಲವನ್ನ ಕೃಷ್ಣನಿಗೆ ತಿಳಿಸಿದಳು. ಅವಳು ಹೇಳಿದ ಹೆಸರಿನಿಂದ ಕೃಷ್ಣ ನಿಗೂಢಳಿಗಿಂತ ಹೆಚ್ಚು ತಲೆಕೆಡಿಸಿಕೊಂಡನು. ನಿಗೂಢಳಂತೆಯೇ ಅವನಿಗೂ ಸಹ ಈ ಹೆಸರು ತೀರಾ ಪರಿಚಯವಾದದ್ದು ಆಗಿತ್ತು. ಮೊದಲು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ಇದರ ಬಗ್ಗೆ ಮಾತನಾಡೋಣ ಎಂದು ಕೃಷ್ಣನು ಅವಳನ್ನ ಕರೆದುಕೊಂಡು ಕೆಳಗೆ ಹೊರಟ. ಎಲ್ಲರೂ ಕೆಲಸದ ಆಳು ರಾಮಪ್ಪನೊಂದಿಗೆ ಆ ದೇವಾಲಯಕ್ಕೆ ಹೊರಟರು. ರಾಮಪ್ಪ ದಾರಿಯುದ್ದಕ್ಕೂ ಆ ದೇವಾಲಯದ ಬಗ್ಗೆ, ಆ ಆಂಜನೇಯ ಶಕ್ತಿಯ ಬಗ್ಗೆ ಹೇಳುತ್ತಲೇ ಬಂದ. ಗೆಸ್ಟ್ ಹೌಸ್ನಿಂದ ಸುಮಾರು ಅರ್ಧ ಗಂಟೆ ಆಗುವಷ್ಟರಲ್ಲಿ ಆ ದೇವಸ್ಥಾನ ತಲುಪಿದರು. ಎಲ್ಲರೂ ಕಾರಿನಿಂದ ಇಳಿದು ದೇವಸ್ಥಾನದ ಒಳಕ್ಕೆ ಹೋದರು. ಕೃಷ್ಣ ಮತ್ತು ನಿಗೂಢ ಇಬ್ಬರು ಕೊನೆಯಲ್ಲಿ ಉಳಿದುಕೊಂಡರು. ದೇವಾಲಯದ ದ್ವಾರ ಬಾಗಿಲಿನಲ್ಲಿ ಒಬ್ಬ ಅಗೋರಿ ಕುಳಿತಿದ್ದ. ದೂರದಿಂದ ಅವರನ್ನು ನೋಡುತ್ತಲೇ ಅಲ್ಲಿಂದ ಎದ್ದು ಓಡಿ ಬಂದು, ಕಡೆಗೂ ಇಲ್ಲಿಗೆ ಬಂದೇ ಬಿಟ್ರಿ. ಆ ವಿಧಿ ನಿಮ್ಮನ್ನ ಇಲ್ಲಿಗೆ ಕರೆಸಿಕೊಂಡೇ ಬಿಡ್ತಾ. ಆ ಸೈತಾನ ನಿಮಗಾಗಿ ಇಷ್ಟು ವರ್ಷ ಕಾಯ್ತಾ ಇದ್ದ. ಈ ಬಜರಂಗ ಬಲಿ ಬಿಟ್ರೆ ನಿಮ್ಮನ್ನ ಇನ್ಯಾರಿಂದಲೂ ಆ ಸೈತಾನನಿಂದ ರಕ್ಷಿಸೋಕೆ ಆಗೋಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ನಿಗೂಢಳಿಗೆ ಆ ಅಗೋರಿಯ ಮಾತುಗಳು ತುಂಬಾ ಭಯ ಹುಟ್ಟಿಸಿದವು. ಅವಳು ಕೃಷ್ಣನ ಭುಜವನ್ನ ಬಲವಾಗಿ ಹಿಡಿದು ಅಗೋರಿಯ ಕಡೆಗೆ ನೋಡುತ್ತಿದ್ದಳು. ಕೃಷ್ಣನು ನಾನು ಅಂದುಕೊಂಡ ಸಮಯ ಬಂದೇ ಬಿಟ್ಟಿತು ಎಂದು ಮನದಲ್ಲಿ ಅಂದುಕೊಂಡು ನಿಗೂಢಳನ್ನ ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋದನು. ಅವರು ಪೂಜೆಗೆಂದು ತಂದಿದ್ದ ತೆಂಗಿನಕಾಯಿ ಒಳಭಾಗದಲ್ಲಿ ಕೊಳೆತು ಹೋಗಿತ್ತು. ಎಲ್ಲರ ಮನದಲ್ಲಿ ಭಯ ಪ್ರಾರಂಭವಾಯಿತು. ಪೂಜೆಕಾಯಿ ಕೊಳೆತು ಹೋಗುವುದು ಕೆಟ್ಟದರ ಮುನ್ಸೂಚನೆ ಎಂದು ಶಕುಂತಲ ಒಳಗೊಳಗೆ ಮರುಗಿದಳು. ಪುರೋಹಿತ, ತಾಯಿ ಹೆದರಬೇಡಿ, ದೇವಾಲಯದ ಆವರಣದ ಅಂಗಡಿಯಲ್ಲಿ ಮತ್ತೊಂದು ಕಾಯಿ ತೆಗೆದುಕೊಂಡು ಬನ್ನಿ, ಎಲ್ಲವನ್ನ ಈ ಸ್ವಾಮಿ ನೋಡಿಕೊಳ್ಳುತ್ತಾನೆ ಎಂದರು. ರಾಮಪ್ಪ ಓಡಿ ಹೋಗಿ ಅಂಗಡಿಯಲ್ಲಿ ಮತ್ತೊಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡು ಬಂದು ಕೊಟ್ಟನು. ಆದರೆ ಪುರೋಹಿತನ ಮನದಲ್ಲೂ ಆತಂಕ ಮನೆ ಮಾಡಿತ್ತು. ಆಂಜನೇಯ ಈ ಕುಟುಂಬಕ್ಕೆ ಯಾವುದೇ ತೊಂದರೆಯಾಗದಂತೆ ಕಾಪಾಡು ತಂದೆ ಎಂದು ದೇವರಲ್ಲಿ ಮೊರೆಯಿಡುತ್ತಾ ಪೂಜೆ ಮುಗಿಸಿದ್ದನು. ಎಲ್ಲರೂ ತೀರ್ಥ ಪ್ರಸಾದ ಪಡೆದು ಅಲ್ಲಿಂದ ಗೆಸ್ಟ್ ಹೌಸ್ಗೆ ಕಡೆಗೆ ಹೊರಟರು. ಕೃಷ್ಣನಿಗೆ ಅಗೋರಿ ಹೇಳಿದ ಮಾತುಗಳು ಮನಸ್ಸನ್ನ ಕೊರೆಯಲಾರಂಭಿಸಿದವು. ಅಷ್ಟಕ್ಕೂ ಆತ ಹಾಗೆ ಯಾಕೆ ಹೇಳಿದ? ಆ ಸೈತಾನ ಯಾರು? ನನಗೂ ನಿಗೂಢಳಿಗೂ ಈ ಸ್ಥಳಕ್ಕೂ ಏನು ಸಂಬಂಧ ಎಂದು ಯೋಚಿಸುತ್ತಾ ಕಾರನ್ನ ಗೆಸ್ಟ್ ಹೌಸ್ ಕಡೆಗೆ ಚಲಾಯಿಸಿದ. ತೀರ ಮಂಕಾಗಿ ಹೋಗಿದ್ದಳು. ಅವಳನ್ನ ನೋಡಿದ ಕೃಷ್ಣನು ಅವಳನ್ನ ನಗಿಸುವ ಉದ್ದೇಶದಿಂದ 4-5 ಜೋಕುಗಳನ್ನ ಹೇಳಿದ. ಆದರೆ ಅವಳೊಬ್ಬಳನ್ನ ಬಿಟ್ಟು ಬೇರೆ ಎಲ್ಲರೂ ನಕ್ಕರು. ಹೇಗಾದ್ರೂ ಮಾಡಿ ಅವಳ ಮುಖದಲ್ಲಿ ಮಂದಹಾಸ ಮೂಡಿಸಬೇಕು ಎಂದು ಕೃಷ್ಣ ಯೋಚಿಸತೊಡಗಿದ. ಏನೋ ಉಳಿದವನಂತೆ ಗಾಡಿ ನಿಲ್ಲಿಸಿ ರಾಮಪ್ಪನ ಕಡೆ ನೋಡುತ್ತಾ, ರಾಮಪ್ಪ, ಇಲ್ಲಿ ಎಲ್ಲಿಯಾದ್ರೂ ವಿಸಿಬಲ್ ಪ್ಲೇಸ್ ಇದ್ರೆ ಹೇಳ್ತೀಯ ಎಂದನು. ಅದಕ್ಕೆ ರಾಮಪ್ಪ, ಹೂ ಬುದ್ಧಿ, ಹೆಬ್ಬೆ ಫಾಲ್ಸ್ ಇದೆ, ಇಲ್ಲಿಂದ 1-20 ಕಿಲೋಮೀಟರ್ ಆಗಬಹುದು ಎಂದನು. ಕೃಷ್ಣ ಅರ್ಜುನನ್ನ ನೋಡಿ, ಅಂಕಲ್, ಅಲ್ಲಿಗೆ ಹೋಗೋಣ, ಇನ್ನು ಮಧ್ಯಾಹ್ನ ಸಂಜೆ ವೇಳೆಗೆ ವಾಪಸ್ ಬಂದು ಬಿಡೋಣ ಎಂದ. ಅರ್ಜುನನಿಗೂ ಗೆಸ್ಟ್ ಹೌಸ್ಗೆ ಹೋಗಿ ಏನು ಮಾಡೋದು ಅನಿಸಿ ಹೋಗಲು ಅನುಮತಿ ಕೊಟ್ಟ. ಅವನು ಅನುಮತಿ ಕೊಡುತ್ತಲೇ ಕೃಷ್ಣನು ರಾಮಪ್ಪ ಹೇಳಿದ ರಸ್ತೆಯಲ್ಲಿ ಫಾಲ್ಸ್ ಕಡೆಗೆ ಕಾರನ್ನ ತಿರುಗಿಸಿದ. ಮಾತನಾಡುತ್ತಾ ದಾರಿ ಸಾಗಿದ್ದು ಗೊತ್ತಾಗಲೇ ಇಲ್ಲ. ಫಾಲ್ಸ್ ಬಳಿಗೆ ಬಂದೇ ಬಿಟ್ಟರು. ಎಂತಹ ಮನಮೋಹಕ ವಾತಾವರಣ! ನಿಗೂಢಳು ಪ್ರಕೃತಿಯ ಈ ಸೌಂದರ್ಯ ನೋಡಿ ದಿಬ್ಬಸ ಬೆರಗಾದಳು. ಮುದ್ದುಡಿದ್ದ ಅವಳ ಮುಖದಲ್ಲಿ ಸಂತಸ ಮೂಡಿತು. ಕಾರ್ನಿಂದ ಇಳಿಯುತ್ತಲೇ ಅವಳು ಫಾಲ್ಸ್ನ ಕಡೆ ಓಡಿದಳು. ಸಂಜೆಯವರೆಗೂ ಎಲ್ಲರೂ ಎಂಜಾಯ್ ಮಾಡಿದರು. ಜೊತೆಗೆ ನೆನಪಿಗಾಗಿ ಒಂದು ಫೋಟೋ ಕೂಡ ತೆಗೆಸಿಕೊಂಡರು. ನಂತರ ಗೆಸ್ಟ್ ಹೌಸ್ ಕಡೆಗೆ ಹೊರಟರು. ಗೆಸ್ಟ್ ಹೌಸ್ ಹತ್ತಿರವಾಗುತ್ತಲೇ ಮತ್ತೆ ಅದೇ ಹುಡುಗಿ ಎದುರಾದಳು. ಅವನು ಸಡನ್ ಆಗಿ ಬ್ರೇಕ್ ಆಗಿದ. ಸ್ವಲ್ಪ ನಿದ್ರೆ ಮಂಪರ್ನಲ್ಲಿದ್ದ ಎಲ್ಲರಿಗೂ ಗಾಬರಿಯಿಂದ ಎಚ್ಚರಗೊಂಡು ಏನಾಯ್ತು ಎಂದು ಕೇಳಿದರು. ಅವನು ತಿರುಗಿ ನೋಡಿ ಅವರಿಗೆ ಆ ಹುಡುಗಿಯನ್ನ ತೋರಿಸುವಷ್ಟರಲ್ಲಿ ಆ ಹುಡುಗಿ ಅಲ್ಲಿ ಇರಲೇ ಇಲ್ಲ. ಒಂದು ಕ್ಷಣ ಕೃಷ್ಣನ್ಗೆ ದಂಗಾಗಿ ಹೋದ. ಅವನು ಏನಿಲ್ಲ, ಒಂದು ಕಾಡು ಪ್ರಾಣಿ ಅಡ್ಡ ಬಂತು ಎಂದು ಸುಳ್ಳು ಹೇಳಿ ಕಾರನ್ನ ಮುನ್ನಡೆಸಿದ. ನಿಗೂಢಳಿಗೆ ಅವನ ಮುಖದಲ್ಲಾದ ಬದಲಾವಣೆ ಕಾಣಿಸಿತು. ಏನೋ ವಿಷಯ ಇದೆ, ಅದನ್ನ ಮನೆಯಲ್ಲಿ ವಿಚಾರಿಸಿ ತಿಳಿದುಕೊಳ್ಳೋಣ ಎಂದು ಸುಮ್ಮನಾದಳು. ಕಾರ್ ಗೆಸ್ಟ್ ಹೌಸ್ ತಲುಪಿತು.
ಎಲ್ಲರೂ ಇಳಿದು ಒಳ ಹೋದರು. ಆದರೆ ಅನುಪ್ ಮತ್ತೆ ನಿಗೂಢ ಕೃಷ್ಣನನ್ನ ತಡೆದು ವಿಚಾರಿಸಲು ಮುಂದಾದ್ರು. ಆಗ ಕೃಷ್ಣ ಕಾರನ್ನ ಓಡಿಸುತ್ತಿದ್ದ ತನಗೆ ಈಗಾಗಲೇ 2 ಬಾರಿ ಆ ಸುಂದರ ಯುವತಿ ಎದುರಾಗಿದ್ದು, ಆ ಸುಂದರ ಯುವತಿ ಕೂಡ ದೆವ್ವವೇ ಇರಬಹುದು ಎಂಬ ಸಂಶಯ ನನಗಿದೆ ಎಂದನು. ಕೃಷ್ಣ ಕೊಟ್ಟ ಉತ್ತರ ಕೇಳಿ ಸ್ವಲ್ಪ ಭಯ ಹಾಗೂ ಅಚ್ಚರಿ ಎರಡೂ ಉಂಟಾಯಿತು. ಯಾಕಂದ್ರೆ ಕೃಷ್ಣ ಮೊದಲೇ ಹೇಳಿದ್ದ ಪ್ರಕಾರ ಅಗೋಚರ ಶಕ್ತಿಯಿಂದ ತೊಂದರೆ ಪಡುವುದು ನಿಗೂಢ ಅಂತ. ಆದ್ರೆ ನಿಗೂಢಳಿಗೆ ಕೇವಲ 1 ಬಾರಿ ಯಾರೋ ಸೌಪರ್ಣಿಕ ಅನ್ನೋ ಶಬ್ದ ಕೇಳಿಸಿತ್ತು ಅಷ್ಟೇ. ಅದು ಭ್ರಮೆಯೂ ಇರಬಹುದು. ಆದರೆ ಇಲ್ಲಿ ಅದರ ಮುನ್ಸೂಚನೆ ಕಾಣಿಸಿಕೊಳ್ಳುತ್ತಿರುವುದು ಕೃಷ್ಣನಿಗೆ, ಅದು ಸಹ 2 ಬಾರಿ ಹುಡುಗಿಯ ಆತ್ಮದ ರೂಪದಲ್ಲಿ. ಎಲ್ಲರಿಗೂ ಗೊಂದಲ ಹೆಚ್ಚಾಯಿತು. ಅಷ್ಟೇ ಅಲ್ಲದೆ ಅಘೋರಿಯು ಸಹ ಹೇಳಬೇಕಾದ್ರೆ ಇಬ್ಬರಿಗೂ ತೊಂದರೆ ಇದೆ ಎಂದು ಹೇಳಿದ್ದ. ಅದು ಯಾಕೆ? ಹೀಗೆ ಅವರ ತಲೆಯಲ್ಲಿ ಗೊಂದಲವೇ ಆವರಿಸತೊಡಗಿತು. ಆಗ ಅನೂಪ್ ತಲೆಯಲ್ಲಿ ಏನೋ ಉಳಿದವನಂತೆ ಕೃಷ್ಣನ ಕಡೆ ನೋಡಿ, ಕೃಷ್ಣ, ನೀನು ಎಲ್ಲರ ಕೈ ನೋಡಿ ಭವಿಷ್ಯ ಹೇಳ್ತೀಯಲ್ಲ, ಹಾಗೆ ನಿನ್ನ ಕೈ ನೋಡಿದ್ರೆ ಭವಿಷ್ಯ ಗೊತ್ತಾಗುತ್ತಲ್ಲ, ಬೇಗ ನೋಡು, ಏನಿದೆ ಗೊತ್ತಾಗುತ್ತದೆ ಎಂದನು. ಅದಕ್ಕೆ ಪ್ರತಿಯಾಗಿ ಕೃಷ್ಣ, ಅದು ಸಾಧ್ಯ ಇಲ್ಲ. ನನ್ನ ಭವಿಷ್ಯ ನೋಡೋಕೆ ಹೋದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ, ಏನೂ ತಿಳಿಯೋಲ್ಲ. ತುಂಬಾ ಸಾರಿ ಪ್ರಯತ್ನ ಪಟ್ಟು ಸುಮ್ಮನಾಗಿದ್ದೀನಿ ಎಂದನು. ಎಲ್ಲರೂ ಚಿಂತಾಕ್ರಾಂತರಾಗಿ ನಿಂತಿರುತ್ತಾರೆ. ಆಗ ಶಾಕುಂತಲ ಅಡುಗೆ ರೆಡಿ ಆಗಿದೆ, ಬನ್ನಿ ಎಂದು ಕರೆಯುತ್ತಾಳೆ. ಮನಸ್ಸು ಬೇಡ ಎಂದರು. ಹೊಟ್ಟೆ ಕೇಳ್ಬೇಕಲ್ಲ, ಮಧ್ಯಾಹ್ನ ಬೇರೆ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿದಿತ್ತು. ಅನೂಪ್ ಇಬ್ಬರನ್ನ ಕರೆದುಕೊಂಡು ಊಟಕ್ಕೆ ಹೊರಟ. ಡೈನಿಂಗ್ ಟೇಬಲ್ ಮೇಲೆ ಊಟ ರೆಡಿ ಇತ್ತು. ಅವರು ಸಹ ಇವರು ಬರುವುದನ್ನ ಕಾಯುತ್ತಾ ಕುಳಿತಿದ್ದರು. ಒಲ್ಲದ ಮನಸ್ಸಿನಲ್ಲಿ ಸ್ವಲ್ಪ ತಿಂದು ಅಲ್ಲಿಂದ ಈ ಮೂವರು, ಅಲ್ಲಿಂದ ನಿಗೂಢ ತಂಗಿದ್ದ ರೂಮ್ಗೆ ಹೊರಡುತ್ತಾರೆ. ಶಕುಂತಲೆಗೆ ಅವರ ನಡವಳಿಕೆಯಲ್ಲಿ ತೀರಾ ಬದಲಾವಣೆ ಆಗಿರೋದು ಕಂಡು ಅವರ ಮೇಲೆ ಅನುಮಾನ ಪ್ರಾರಂಭವಾಗುತ್ತೆ. ಮೂವರು ಈ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ಎಂದು ಯೋಚಿಸುತ್ತಿರುತ್ತಾರೆ. ಅನೂಪ್ಗೆ ಈಗಲೂ ಸಹ ಒಂದು ಐಡಿಯಾ ಉಳಿಯುತ್ತೆ. ಅನೂಪ್ ಐಡಿಯಾದಿಂದ ಕ್ಷಣ ಅವರಿಬ್ಬರು ಅಸಡ್ಡೆ ಮಾಡಿ, ನೀನು ಕೊಡೋ ಐಡಿಯಾಗಳೆಲ್ಲವೂ ಏನು ಕೆಲಸಕ್ಕೆ ಬಾರದ್ದವು, ಇದು ತಮಾಷೆ ಮಾಡೋ ವಿಷಯ ಅಲ್ಲ, ಸುಮ್ಮಿರು ಅನೂಪ್ ಅಂತಾರೆ. ಅನೂಪ್ ಸ್ವಲ್ಪ ಗಟ್ಟಿಯಾಗಿ, ನಾನು ತಮಾಷೆ ಮಾಡ್ತಿಲ್ಲ, ನನ್ನ ಮಾತು ಕೇಳಿ ಎಂದಾಗ ವಿಧಿ ಇಲ್ಲದೆ ಅವನ ಮಾತು ಕೇಳಲು ಮುಂದಾದ್ರು. ಆದ್ರೆ ಈ ಬಾರಿ ಅನೂಪ್, ನಿಮಗೆ ದೇವಸ್ಥಾನದಲ್ಲಿ ಸಿಕ್ಕ ಅಘೋರಿ ಹತ್ರ ಹೋಗಿ ಕೇಳಿದ್ರೆ ನಿನ್ನ ಬಗ್ಗೆ ತಿಳಿದುಕೊಳ್ಳಬಹುದು ಅಲ್ವಾ ಎಂದು ಸಜೆಷನ್ ಕೊಡ್ತಾನೆ. ಅದು ಎಲ್ಲರಿಗೂ ಸರಿ ಅನ್ಸುತ್ತೆ. ಬೆಳಿಗ್ಗೆ ಆ ಅಘೋರಿಯನ್ನ ಮೀಟ್ ಮಾಡಿ ವಿಷಯ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡಿ ಅನೂಪ್ ಮತ್ತೆ ಕೃಷ್ಣ ಅಲ್ಲಿಂದ ತಾವಿದ್ದ ರೂಮ್ಗೆ ಹೋಗುವರು. ಅನೂಪ್ ಹೋಗುತ್ತಲೇ ಮಲಗಿಕೊಂಡ. ಇತ್ತ ನಿಗೂಢ ಸಹ ನಿದ್ರೆಗೆ ಜಾರಿದಳು. ಆದ್ರೆ ಕೃಷ್ಣನಿಗೆ ತಲೆಯಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಪ್ರಾರಂಭವಾಗಿತ್ತು. ಅವನಿಗೆ ಎಷ್ಟೊತ್ತಾದ್ರೂ ನಿದ್ರೆ ಬರಲಿಲ್ಲ. ನಿಗೂಢ ಇದ್ದಕ್ಕಿದ್ದ ಹಾಗೆ ನಿದ್ರೆಯಿಂದ ಎದ್ದು ಚೀರುತ್ತಾಳೆ. ಅವಳು ಚೀರಿದ್ದನ್ನ ಕೇಳಿ ಮಲಗಿದವರೆಲ್ಲರೂ ಎದ್ದು ಅವಳ ರೂಮ್ ಬಳಿಗೆ ಹೋಗುವರು. ಬಾಗಿಲು ತೆರೆದು ಒಳ ಹೋಗಿ ಏನಾಯ್ತು ಎಂದು ಪ್ರಶ್ನಿಸಿದಾಗ ಕೆಟ್ಟ ಕನಸು ಬಿದ್ದಿದ್ದಾಗಿ ತಿಳಿಸುತ್ತಾಳೆ. ಶಕುಂತಲ ಅವಳನ್ನ ಸಮಾಧಾನ ಮಾಡಿ ಮಂತ್ರಾಲಯದಿಂದ ತಂದ ರಾಯರ ಕುಂಕುಮವನ್ನ ಹಚ್ಚಿ ಅವಳಿಗೆ ಧೈರ್ಯ ತುಂಬುತ್ತಾಳೆ. ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ತೆರಳಿದರು. ಆದ್ರೆ ಶಾಕುಂತಳು ನಿಗೂಢ ನಿದ್ರಿಸುವವರೆಗೂ ಇದ್ದು ನಂತರ ಅಲ್ಲಿಂದ ಹೊರಡುವಳು. ಬೆಳಿಗ್ಗೆ ಬೇಗ ಎದ್ದ ಕೃಷ್ಣ ಅನೂಪ್ ಮತ್ತು ನಿಗೂಢನನ್ನ ಜಾಗಿಂಗ್ಗೆ ಕರೆದುಕೊಂಡು ಹೋಗ್ತಾನೆ. ದಾರಿಯಲ್ಲಿ ಅವರು ಹೊರಗೆ ಹೋಗಲು ಪ್ಲಾನ್ ರೂಪಿಸಲು ಮುಂದಾದ್ರು. ಈಗಲೂ ಸಹ ಅವರಿಗೆ ಬರವಾಗಿದ್ದು ಇದೇ ಅನೂಪ್. ಆತ ಸ್ವಲ್ಪ ಹೊತ್ತು ಯೋಚಿಸಿ, ಹೇಗಿದ್ರು ನಿನ್ನೆ ಫೋಟೋ ತೆಗೆದಿದ್ದೇವೆ, ಅದನ್ನ ತೊಳಸಿಕೊಂಡು ಬರುವೆವು, ಹಾಗೆ ಸಿಟಿಯನ್ನು ಸುತ್ತಾಡಿ ಸ್ವಲ್ಪ ಶಾಪಿಂಗ್ ಮಾಡಿ ಬರುತ್ತೇವೆ ಎಂದು ಹೇಳಿದರಾಯ್ತು ಎಂದ. ಈ ಐಡಿಯಾ ಅವರಿಗೆ ವರ್ಕೌಟ್ ಆಗುವ ರೀತಿ ಅನ್ನಿಸಿತು. ಮನೆಗೆ ಹೋಗಿ ಫ್ರೆಶ್ ಆದ ಅವರು ತಿಂಡಿ ತಿನ್ನುವಾಗ ಈ ವಿಷಯ ಪ್ರಸ್ತಾಪ ಮಾಡಿದರು. ಅರ್ಜುನ್ ಇದಕ್ಕೆ ಸಮ್ಮತಿಸಿದರು. ಶಕುಂತಲ ಇದಕ್ಕೆ ಒಪ್ಪಲಿಲ್ಲ. ನಿಗೂಢ ಅವಳ ಹಿಂದೆ ಮುಂದೆ ಸುತ್ತಿ ಬೇಲಾಡಿ ಒಪ್ಪಿಗೆ ಪಡೆದಳು. ನಂತರ ಅವರು ದೇವಸ್ಥಾನಕ್ಕೆ ಹೋದರು. ಆದರೆ ಅಲ್ಲಿ ಅಘೋರಿ ಇರಲಿಲ್ಲ. ಅರ್ಚಕರನ್ನ ವಿಚಾರಿಸಿದಾಗ ಅವರು ಅಘೋರಿ ಎಲ್ಲಿ ಇರುತ್ತಾರೆ ಅನ್ನೋದು ತಿಳಿದಿಲ್ಲ. ಆದ್ರೆ ಆಗಾಗ ಇಲ್ಲಿಗೆ ಬಂದು ಹೋಗ್ತಾರೆ, ಅವರನ್ನ ಹುಡುಕಿ ಹೋದರೆ ಅವರು ಸಿಗೋಲ್ಲ, ಅವಶ್ಯಕತೆ ಇದ್ದಲ್ಲಿಗೆ ಯಾರು ಕರೆಯದಿದ್ದರೂ ಸಹ ಅವರೇ ಬರುತ್ತಾರೆ ಎಂದರು. ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ತರ ಆಯ್ತು ಅಂತ ಅಲ್ಲಿಂದ ಹೊರಡುತ್ತಿರುವಾಗ ಒಬ್ಬ ಅಂಗಡಿಯವನು ಕರೆದು, ನೀವು ಅಘೋರಿಯನ್ನ ಹುಡುಕುತ್ತಿದ್ದೀರಾ ಎಂದು ಪ್ರಶ್ನಿಸಿದ. ಅದಕ್ಕೆ ಇವರು, ಹೌದು, ನಿಮ್ಗೆ ಅವರು ಇಲ್ಲಿದ್ದಾರೆ ಗೊತ್ತಾ ಎಂದರು. ಅದಕ್ಕೆ ಉತ್ತರಿಸಿದ ಅಂಗಡಿಯವರು, ಇಲ್ಲಿಂದ 250 ಕಿಲೋಮೀಟರ್ ದೂರದಲ್ಲಿರುವ ಪಂಚಮಗಿರಿ ಅನ್ನೋ ಊರು, ಆ ಊರಿನ ಆಚೆ ಒಂದು ಗಾಳಿ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿರುತ್ತಾರೆ ಅವರು ಎಂದು ನುಡಿದನು. ಅವರಿಗೆ ಈಗ ಅಷ್ಟೊಂದು ದೂರ ಹೋಗಿ ಬರುವುದು ಕಷ್ಟದ ಸಂಗತಿಯೇ ಸರಿ. ಯಾಕಂದ್ರೆ ಮನೆಯಲ್ಲಿ ಸಿಟಿಗೆ ಹೋಗ್ತೀವಿ ಎಂದು ಸುಳ್ಳು ಹೇಳಿ ಬಂದಿದ್ದರು. ಅಷ್ಟೇ ಅಲ್ಲದೆ ಅಷ್ಟು ದೂರ ಹೋಗಿ ಬರಲು ಕನಿಷ್ಠ 1 ದಿನವಾದ್ರೂ ಬೇಕಾಗಿತ್ತು. ಅವರು ಸ್ವಲ್ಪ ಹೊತ್ತು ಯೋಚಿಸಿ, ನಾಳೆ ಅಥವಾ ನಾಡಿದ್ದು ಹೇಗಾದ್ರೂ ಮಾಡಿ ಹೋದರೆ ಆಯ್ತು ಎಂದು ಅಲ್ಲಿಂದ ಹೊರಟು ಸಿಟಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಕಡೆಗೆ ಫೋಟೋ ತೊಳಸಿಕೊಂಡು ಮನೆಗೆ ಹೊರಟರು. ದಾರಿ ಮಧ್ಯೆ ಮತ್ತೆ ಅದೇ ಹುಡುಗಿ ಕೃಷ್ಣನ ಕಣ್ಣಿಗೆ ಬಿದ್ದಳು. ಅನೂಪ್ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದರೂ ಸಹ ಅವಳು ಅವನಿಗೆ ಕಾಣಲಿಲ್ಲ. ಅವರಿಬ್ಬರು ಕಾರ್ನಿಂದ ಇಳಿದು ನೋಡಲು ಹೋದರು. ಆದರೆ ಅವಳು ಮತ್ತೆ ನಾಪತ್ತೆ. ಎಂದು ವಿಪರ್ಯಾಸ ಎಂದುಕೊಂಡು ಮನೆ ಕಡೆ ಪ್ರಯಾಣ ಮುಂದುವರಿಸಿದನು. ಅವರೆಲ್ಲರ ಮನಸ್ಸು ಗೊಂದಲದ ಗೂಡಾಗಿತ್ತು. ಗೆಸ್ಟ್ ಹೌಸ್ ರೀಚ್ ಆಗುತ್ತಲೇ ಕೃಷ್ಣ ಈ ಗೊಂದಲದ ಸಂಕೋಲೆಯನ್ನ ಬಿಡಿಸಲು ಮುಂದಾದನು.
ಮೊದಲಿಗೆ ಮೊನ್ನೆ ರಾತ್ರಿ ರಾಮಪ್ಪ ಈ ಗೆಸ್ಟ್ ಹೌಸ್ ಬಗ್ಗೆ ಏನೋ ಹೇಳುತ್ತಿದ್ದ. ಅದನ್ನು ತಿಳಿಯಬೇಕು ಎಂದು ನಿರ್ಧರಿಸಿದ. ಗೆಸ್ಟ್ ಹೌಸ್ಗೆ ಬರುತ್ತಲೇ ರಾಮಪ್ಪನನ್ನ ಹುಡುಕಿಕೊಂಡು ಹೋದನು. ರಾಮಪ್ಪ ಅರ್ಜುನನಿಗೆ ತೋಟದಲ್ಲಿ ಮರದಿಂದ ಎಳನೀರು ಇಳಿಸುತ್ತಿದ್ದ. ಕೃಷ್ಣ ಅವನನ್ನ ನೋಡಿ ಇದು ಸೂಕ್ತ ಸಮಯವಲ್ಲ ಎಂದುಕೊಂಡು ಅಲ್ಲಿಂದ ಮತ್ತೆ ಹಿಂದಿರುಗಿದ. ಸಂಜೆ ಸಮಯವಾಗಿದ್ದರಿಂದ ಶಾಕುಂತಲ ಕಾಫಿ ಕಾಯಿಸಿ ರೆಡಿ ಮಾಡಿದ್ದಳು. ಅವರಿಗೆಲ್ಲರಿಗೂ ಕಾಫಿ ಕೊಟ್ಟು ನಿಗೂಢಳ ಹತ್ತಿರ ಫೋಟೋ ತುಳಿಸಿಕೊಂಡು ಬಂದಿರಾ ಎಂದು ಪ್ರಶ್ನಿಸಿದಳು. ನಿಗೂಢ ಹ್ಞೂ ಅಮ್ಮ, ಆ ಬ್ಯಾಗ್ ನಲ್ಲಿದೆ ನೋಡು ಎಂದು ಹೇಳಿ ಕಾಫಿ ಕುಡಿಯಲು ಕಾಫಿ ಕಪ್ ತೆಗೆದುಕೊಂಡು ಕುಳಿತಾಳು. ಅವರು ಶಾಪಿಂಗ್ ಮಾಡಿಕೊಂಡು ಬಂದಿದ್ದ ಒಂದು ಬ್ಯಾಗ್ ನಲ್ಲಿ ಫೋಟೋಗಳ ಕವರ್ ಇತ್ತು. ಶಾಕುಂತಲ ಆ ಫೋಟೋಗಳನ್ನ ತೆಗೆದುಕೊಂಡು ನೋಡಿ ತುಂಬಾ ಚೆನ್ನಾಗಿವೆ ಎಂದು ಹೇಳಿ ಕಾಫಿಯನ್ನ ಅರ್ಜುನ್ ಮತ್ತು ರಾಮಪ್ಪನಿಗೆ ಕೊಡಲು ಅಲ್ಲಿಂದ ಹೋದಳು. ಅಗೋರಿ ಸಿಗದ ಟೆನ್ಷನ್ ನಲ್ಲಿ ಈ ಮೂವರು ಸಹ ತುಳಿಸಿದ್ದ ಆ ಫೋಟೋಗಳನ್ನ ನೋಡಿಯೇ ಇರಲಿಲ್ಲ. ಕೃಷ್ಣ ಸಹ ಅದೇ ಸಮಯಕ್ಕೆ ಅಲ್ಲಿಗೆ ಬಂದನು. ಅವನಿಗೂ ನಿಗೂಢ ಕಾಫಿ ಕೊಟ್ಟಳು. ಕಾಫಿ ಕುಡಿಯುತ್ತಾ ಈ ಮೂವರು ಆ ಫೋಟೋಗಳನ್ನ ನೋಡಿದರು. ಅನೂಪ್ ಆ ಫೋಟೋ ಮತ್ತು ಅವರಿಬ್ಬರನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಅದನ್ನು ನೋಡಿದ ಕೃಷ್ಣ ಏನು ಅಷ್ಟೊಂದು ಡೀಪ್ ಆಗಿ ನೋಡ್ತಿದ್ಯಾ ಎಂದು ಪ್ರಶ್ನಿಸಿದ. ಅನೂಪ್ ತಾನು ನೋಡುತ್ತಿದ್ದ ಫೋಟೋಗಳಲ್ಲಿ ಒಂದು ಫೋಟೋ ತೆಗೆದುಕೊಂಡು ಅವನಿಗೆ ತೋರಿಸಿ ಇಲ್ಲಿ ನೋಡು ಎಂದನು. ಅದನ್ನು ನೋಡಿದ ಕೃಷ್ಣ ಅದರಲ್ಲಿ ಏನಿದೆ, ಇದು ಗ್ರೂಪ್ ಫೋಟೋ ಅಷ್ಟೇ ಅಂತ ಹೇಳಿ ನಕ್ಕನು. ನಿಗೂಢ ಸಹ ಕೃಷ್ಣನ ಮಾತಿಗೆ ದನಿ ಕೂಡಿಸಿದಳು. ಅನೂಪ್ ಇಬ್ಬರನ್ನ ಹತ್ತಿರಕ್ಕೆ ಕರೆದು ಫೋಟೋದಲ್ಲಿ ಕೃಷ್ಣನ ಎಡಗೈ ಮತ್ತು ನಿಗೂಢನ ಬಲಗೈ ಮೇಲೆ ಹುಟ್ಟು ಮಚ್ಚೆ ಇರುವುದನ್ನ ತೋರಿಸಿದ. ಇಬ್ಬರು ಸಹ ಆ ಮಚ್ಚೆಯನ್ನ ಗಮನಿಸಿದರು. ನೋಡಿದರೆ ಸಾಮಾನ್ಯ ಹುಟ್ಟು ಮಚ್ಚೆಯಂತೆ ಕಂಡರೂ ಸಹ ಅವರಿಬ್ಬರು ತಮ್ಮ ಕೈಗಳನ್ನ ಒಟ್ಟಿಗೆ ಇಟ್ಟಾಗ ಅದು ಶಂಕುವಿನ ಆಕೃತಿ ಪಡೆಯುತ್ತಿತ್ತು. ಅವರಿಗೆ ಒಂದು ಕ್ಷಣ ಅಚ್ಚರಿಯಾಯಿತು. ಇದೆಲ್ಲಕ್ಕೂ ಆ ಅಗೋರಿಯೊಬ್ಬನೇ ಉತ್ತರಿಸಲು ಸಾಧ್ಯ ಎಂದು ಅವನನ್ನ ಹುಡುಕಲು ಹೊರ ಹೋಗುವುದಕ್ಕೆ ಪ್ಲಾನ್ ರೂಪಿಸಿದರು. ರಾಮಪ್ಪ ಎಳನೀರು ತೆಗೆದುಕೊಂಡು ಮನೆಗೆ ಬಂದನು. ಅವನಿಂದ ಹೇಗಾದ್ರೂ ಮಾಡಿ ಈ ಜಾಗದ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ಕೃಷ್ಣ ತೀರ್ಮಾನಿಸಿದ್ದ. ರಾಮಪ್ಪ ಎಳನೀರನ್ನ ಅಡುಗೆ ಮನೆಯಲ್ಲಿ ಇಳಿಸಿ ಬರುತ್ತಲೇ ಅವನನ್ನ ಕೃಷ್ಣ ಗಾರ್ಡನ್ಗೆ ಎಳೆದು ತಂದನು. ಅವನಿಗೆ ಮಾತನಾಡಲು ಸಹ ಅವಕಾಶ ಕೊಡದೆ ಈ ಗೆಸ್ಟ್ ಹೌಸ್ ಬಗ್ಗೆ ಮೊನ್ನೆ ರಾತ್ರಿ ಏನೋ ಹೇಳ್ತೀನಿ ಅಂದಿದ್ರಲ್ಲ, ಈಗ ಹೇಳು ಎಂದನು. ರಾಮಪ್ಪ ನಿಧಾನವಾಗಿ ಸ್ವಾಮಿ ರಾತ್ರಿ ಊಟ ಮುಗಿಸಿ ಆಮೇಲೆ ಹೇಳ್ತೀನಿ ಎಂದನು. ಆದರೆ ಕೃಷ್ಣನಿಗೆ ನಂಬಿಕೆ ಬರಲಿಲ್ಲ. ಮೊನ್ನೆಯೂ ಸಹ ಹೀಗೆ ಹೇಳಿ ನನ್ನಿಂದ ನುಳ್ಳಿಸಿಕೊಂಡಿದ್ದೆ ಎಂದು ಗದರಿದನು. ರಾಮಪ್ಪ ಇಲ್ಲ ಸ್ವಾಮಿ, ನಿಜವಾಗ್ಲೂ ಬರ್ತೀನಿ, ನಮ್ಮಪ್ಪ ಆ ಆಂಜನೇಯನ ಆನೆ ಎಂದನು. ಅವನ ಮಾತಿನ ಮೇಲೆ ಕೃಷ್ಣನಿಗೆ ಸ್ವಲ್ಪ ನಂಬಿಕೆ ಬಂದಿತು. ಅವನನ್ನ ಅಲ್ಲಿಂದ ಕಳುಹಿಸಿದನು. ರಾತ್ರಿ ಊಟವನ್ನ ಎಲ್ಲರೂ ಮುಗಿಸಿದರು. ಕೃಷ್ಣ ರಾಮಪ್ಪನನ್ನ ಕರೆದುಕೊಂಡು ಹೊರಟ. ರಾಮಪ್ಪ ಇಷ್ಟು ತಡೆದರೂ ಸಹ ಕೃಷ್ಣ ಟೇರಿಸ್ ಮೇಲಕ್ಕೆ ಹೊರಟೇ ಬಿಟ್ಟ. ಈಗ ನಡೆದಿದ್ದು ರಾಮಪ್ಪನ ಮೇಲೆ ಕೃಷ್ಣನ ಬಾಣಗಳ ಸುರಿಮಳೆ. ರಾಮಪ್ಪ ಊರಿನ ಜನ ಈ ಗೆಸ್ಟ್ ಹೌಸ್ ಗಳ ಬಗ್ಗೆ ವಿಚಾರಿಸಿದರೆ ಯಾಕೆ ಭಯ ಬೀಳುತ್ತಾರೆ? ಮೊದಲಿಗೆ ಯಾರಾದ್ರೂ ಸೌಪರ್ಣಿಕ ಅನ್ನೋರು ಇಲ್ಲಿ ವಾಸವಾಗಿದ್ರ? ಇಲ್ಲಿ ಎಲ್ಲೋ ಒಂದು ಅರಮನೆ ಇದೆ ಅಂತಲ್ಲ, ಅದು ಇದೇನಾ ಅಥವಾ ಬೇರೆ ಅಂತ? ನಾವು ಬರುವಾಗ ಒಂದು ಹುಡುಗಿ ತುಂಬಾ ಸಾರಿ ಈ ಕಾಡಿನ ರಸ್ತೆಯಲ್ಲಿ ಒಂದು ಕ್ಷಣ ಕಾಣಿಸಿಕೊಂಡು ಮಿಂಚಿನಂತೆ ಮಾಯವಾಗುತ್ತಾಳೆ. ಯಾರವಳು? ಇಲ್ಲಿ ಏನಾದ್ರೂ ದೆವ್ವದ ಸಮಸ್ಯೆ ಇದೆಯಾ? ಹೀಗೆ ಒಂದಾದ ಮೇಲೆ ಒಂದರಂತೆ ಪ್ರಶ್ನೆಗಳನ್ನ ಕೇಳತೊಡಗಿದ. ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳುತ್ತಾ ನಿಂತಿದ್ದ ರಾಮಪ್ಪ ಮೌನವಾಗಿ ಉತ್ತರ ಎಂಬಂತೆ ತೋರಿದ್ದು ಆ ಬೆಟ್ಟದ ಬುಡದಲ್ಲಿ ಪಾಳು ಬಿದ್ದಿದ್ದ ಒಂದು ಅರಮನೆಯನ್ನ. ಕಾಡಿನ ಕಗ್ಗತ್ತಲ ನಡುವಲ್ಲೂ ಅಮೃತ ಶಿಲೆಗಳಿಂದ ನಿರ್ಮಿಸಿದ್ದ ಅರಮನೆ ಮಿರಮಿರನೆ ಮಿಂಚುತ್ತಿತ್ತು. ಕೃಷ್ಣ ಅದನ್ನ ನೋಡಿ ಒಮ್ಮೆ ನಿಬ್ಬ ಎಸ್ಸ ಬೆರಗಾದನು. ಒಂದು ಕ್ಷಣ ತಾಜ್ ಮಹಲ್ ಕೂಡ ಇದರ ಮುಂದೆ ಏನೂ ಇಲ್ಲ ಎನ್ನಿಸಿತ್ತು. ಇಂತಹ ಅರಮನೆ ಬಗ್ಗೆ ರಾಮಪ್ಪ ಯಾಕೆ ಹೀಗೆ ಹೇಳುತ್ತಿದ್ದಾನೆ ಎಂದೆನಿಸಿತು. ಕೃಷ್ಣನಿಗೆ ಒಂದು ಕ್ಷಣ ಏನು ಅರ್ಥವಾಗದಂತಾಯ್ತು. ಏನಿದು ರಾಮಪ್ಪ, ಈ ಅರಮನೆ ತೋರಿಸಿ ಹೀಗೆ ಹೇಳುತ್ತಿದ್ದೀಯಾ ಎಂದನು. ಅದಕ್ಕೆ ರಾಮಪ್ಪ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಆ ಪಾಳು ಬಿದ್ದ ಅರಮನೆಯಿಂದ ಮಾತ್ರ ಎಂದನು. ರಾಮಪ್ಪ, ನನಗೆ ಏನು ತಿಳಿಯುತ್ತಿಲ್ಲ, ದಯವಿಟ್ಟು ಬಿಡಿಸಿ ಹೇಳು ಎಂದ ಕೃಷ್ಣ ರಾಮಪ್ಪನಲ್ಲಿ ವಿನಂತಿಸಿದ. ಸ್ವಲ್ಪ ಹೊತ್ತು ಮೌನವಾಗಿ ನಿಂತ ರಾಮಪ್ಪ ತನ್ನ ಮಾತನ್ನ ಆರಂಭಿಸಿದನು. ಸ್ವಾಮಿ, ನಾನು ಕೆಲಸಕ್ಕೆ ಸೇರಿದಾಗಿನಿಂದ ಈ ಗೆಸ್ಟ್ ಹೌಸ್ ನ ಮಾಲೀಕರು ಬದಲಾಗುತ್ತಲೇ ಇದ್ದಾರೆ. ಈಗ ಇರುವವರು 5ನೇಯವರು. ಆಗೋ ಅಲ್ಲಿ ಕಾಣುತ್ತಿದೆಯಲ್ಲ ಆ ಪಾಳು ಬಿದ್ದ ಅರಮನೆ, ಅದೇ ಇದಕ್ಕೆಲ್ಲ ಕಾರಣ. ಈ ಗೆಸ್ಟ್ ಹೌಸ್ ನ ಯಾವುದೋ ರೂಮಿಗೂ ಬಾಲ್ಕನಿ ಇಲ್ಲ. ರಾತ್ರಿ ಹೊತ್ತು ಟೆರೆಸ್ ಮೇಲೆ ನಿಂತು ತಂಪಾದ ಗಾಳಿ ಸವೆಯಲು ಬಂದವರು ಆ ಅರಮನೆ ನೋಡಿ ಅಲ್ಲಿಗೆ ಹೋಗಲು ಬಯಸುತ್ತಾರೆ. ಅಲ್ಲಿಗೆ ಹೋದವರು ಯಾರು ಸಹ ಬದುಕಿ ಬಂದಿಲ್ಲ. ಅದಕ್ಕೆ ನಿಮ್ಮನ್ನ ನಾನು ತಡೆದಿದ್ದು. ಅಷ್ಟೇ ಅಲ್ಲ, ಈ ಹಿಂದೆ ಈ ಗೆಸ್ಟ್ ಹೌಸ್ ತಗೊಂಡ 4 ಸಹ ಸತ್ತಿದ್ದು ಇದೇ ಕಾರಣಕ್ಕೆ. ಆದ್ದರಿಂದಲೇ ಜನ ಈ ಗೆಸ್ಟ್ ಹೌಸ್ ಬಗ್ಗೆ ಕೇಳಿದ್ರೆ ಸಾಕು ಹೆದರುತ್ತಾರೆ. ನಂಗೆ ಗೊತ್ತಿರೋದು ಇಷ್ಟೇ ಎಂದು ಹೇಳಿ ರಾಮಪ್ಪ ಅಲ್ಲಿಂದ ಹೊರಟು ಹೋದ. ಆದ್ರೂ ಸಹ ಕೃಷ್ಣನ ಎಲ್ಲಾ ಪ್ರಶ್ನೆಗಳಿಗೂ ರಾಮಪ್ಪನಿಂದ ಉತ್ತರ ಸಿಗಲಿಲ್ಲ. ಆ ಹುಡುಗಿ ಯಾರೆಂಬುದು ತಿಳಿಯಲೇ ಇಲ್ಲ. ಕೃಷ್ಣ ಮತ್ತು ಅನೂಪ್ ಇಬ್ಬರು ಹೊರ ಹೋಗಿ ಅಗೋರಿಯನ್ನ ಭೇಟಿ ಮಾಡಲು ನಿರ್ಧರಿಸಿದರು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರೋ ಒಬ್ಬಳು ಹುಡುಗಿ ಅಳುವ ಶಬ್ದ ನಿಗೂಢಳ ರೂಮ್ ನಲ್ಲಿ ಹತ್ತಿರ ಕೇಳಿಸುತ್ತಿತ್ತು. ನಿದ್ರೆಯಿಂದ ಎದ್ದ ನಿಗೂಢ ಎದುರುತ್ತಲೇ ಆ ಶಬ್ದ ಬರುತ್ತಿದ್ದ ಕಡೆಗೆ ಹೋದಳು. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಹೊರಗಡೆ ಹೋಗಿ ನೋಡೋಣ ಎಂದು ಬಾಗಿಲಿನಿಂದ ಹೊರಗಡೆ ಬಂದಳು. ಆದ್ರೆ ಅಲ್ಲೂ ಸಹ ಯಾರೂ ಇರಲಿಲ್ಲ. ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅವಳ ಹಿಂದೆ ಯಾರೋ ನಿಂತಿರೋ ನೆರಳು ಕಾಣುತ್ತಿತ್ತು. ಹಿಂದಿರುಗಿ ನೋಡಿದ್ರೆ ಯಾರೂ ಇಲ್ಲ.
ಇತ್ತ ನೆರಳು ಇದ್ದ ಕಡೆ ನೋಡಿದ್ರೆ ನೆರಳು ಸಹ ಇರಲಿಲ್ಲ. ಭಯದಿಂದ ಅವಳು ಬೆವರತೊಡಗಿದಳು. ಎಲ್ಲಾ ಭ್ರಮೆ ಎಂದುಕೊಂಡು ಮನಸ್ಸಿಗೆ ಸ್ವಲ್ಪ ಧೈರ್ಯ ತುಂಬಿಕೊಂಡು ಮತ್ತೆ ರೂಮ್ ಕಡೆ ಹೆಜ್ಜೆ ಹಾಕಿದಳು. ಬಂದು ಮಲಗಿ ಸ್ವಲ್ಪ ಸಮಯದ ನಂತರ ಕರ್ಕಶ ಧ್ವನಿಯಲ್ಲಿ ಸೌಪರ್ಣಿಕ ಎಂಬ ಶಬ್ದ ಕೇಳಿಸಿತು. ಅದು ಅಂದು ಕೇಳಿದ್ದ ಅದೇ ಕರ್ಕಶ ಶಬ್ದ. ನಿಗೂಢ ಗಾಬರಿಯಿಂದ ಎದ್ದು ಕೃಷ್ಣ ಇದ್ದ ರೂಮ್ ಕಡೆಗೆ ಓಡಿದಳು. ಅವಳು ಸುತ್ತಮುತ್ತ ಭಯದಿಂದಲೇ ನೋಡುತ್ತಾ ಕೃಷ್ಣನ ರೂಮ್ನ ಬಾಗಿಲು ತಟ್ಟಿದಳು. ಬಾಗಿಲು ಬಡಿದ ಶಬ್ದ ಕೇಳಿ ಕೃಷ್ಣ ಬಾಗಿಲು ತೆರೆದ. ನೋಡಿದರೆ ನಿಗೂಢ ಅಳುತ್ತಾ ಅವನ ರೂಮ್ನ ಮುಂದೆ ನಿಂತಿದ್ದಳು. ಅವಳನ್ನ ಒಳಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿ ಏನಾಯ್ತು ಎಂದು ವಿಚಾರಿಸಿದ. ನಿಗೂಢ ನಡೆದ ಘಟನೆ ಹೇಳಿದಳು. ಆದರೆ ಅವರಿಗೆ ಅಚ್ಚರಿ, ಯಾಕೆಂದರೆ ಯಾರಿಗೂ ಸಹ ಆ ಧ್ವನಿ ಕೇಳಿಸಿಯೇ ಇರಲಿಲ್ಲ. ಮಧ್ಯರಾತ್ರಿ ಅವರು ಮಾತನಾಡುತ್ತಿದ್ದ ಶಬ್ದದಿಂದ ಎಲ್ಲರೂ ಎಚ್ಚರಗೊಂಡು ಅವರ ರೂಮ್ಗೆ ಬಂದರು. ನಿಗೂಢ ನಡೆದಿದ್ದನ್ನ ಎಲ್ಲರಿಗೂ ಹೇಳಿದಳು. ಅರ್ಜುನ ಇದು ಕೆಟ್ಟ ಕನಸು ಅಷ್ಟೇ ಎಂದು ಅವಳನ್ನ ಸಮಾಧಾನ ಪಡಿಸಲು ಮುಂದಾದ. ಆದರೆ ಶಾಕುಂತಲ ಇದು ದೆವ್ವದ ಕಾಟ ಎಂದು ರಾಯರ ಫೋಟೋ ಮತ್ತು ಕುಂಕುಮ ತಂದಳು. ಮೊದಲಿನಿಂದಲೂ ಶಾಕುಂತಲ ಮೂಢನಂಬಿಕೆಯನ್ನ ನೋಡಿ ರೋಸಿ ಹೋಗಿದ್ದ ಅರ್ಜುನ ಅವಳು ತಂದ ಫೋಟೋ ಮತ್ತು ಕುಂಕುಮವನ್ನ ಕಿತ್ತು ಕಿಟಕಿಯಿಂದ ಹೊರಗೆ ಎಸೆದನು. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಮನೆಯಲ್ಲಿ ದೇವರು ದೆವ್ವ ಎಂದು ಯಾರು ಮಾತನಾಡಬಾರದು, ನಿನ್ನ ಮೂಢನಂಬಿಕೆ ಭೂತ ಈಗ ಇವಳ ಹೆಗಲು ಹತ್ತಿದೆ ಎಂದು ಬೈದು ಅಲ್ಲಿಂದ ಹೊರಟು ಹೋದ. ನಿಗೂಢ ಹೆದರಿದ್ದರಿಂದ ಶಾಕುಂತಲ ನಿಗೂಢಳ ಜೊತೆ ಅವಳ ರೂಮ್ನಲ್ಲೇ ಮಲಗಿದಳು. ಬೆಳಿಗ್ಗೆ ಏಳುತ್ತಲೇ ಮನೆಯಲ್ಲಿ ಸಿಟಿಗೆ ಹೋಗುವುದಾಗಿ ಸುಳ್ಳು ಹೇಳಿ ಕೃಷ್ಣ ಅನೂಪ್ನೊಂದಿಗೆ ಅಘೋರಿಯನ್ನ ಹುಡುಕಿಕೊಂಡು ಪಂಚಮಗಿರಿಗೆ ಹೊರಟನು. ದಾರಿಯುದ್ದಕ್ಕೂ ಅನೂಪ್ ಕೃಷ್ಣನೊಂದಿಗೆ ಕುಚೇಷ್ಟೆಯನ್ನ ಮಾತುಗಳನ್ನಾಡುತ್ತಾ ಅವನ ತಲೆ ತಿಂತಿದ್ದಾನೆ. ಮಧ್ಯಾಹ್ನದ ವೇಳೆಗೆ ಪಂಚಮಗಿರಿ ತಲುಪುತ್ತಾರೆ. ಅದೊಂದು ಬೆಟ್ಟಗುಡ್ಡಗಳಿಂದ ಕೂಡಿದ ಪುಟ್ಟ ಊರು. ಅಲ್ಲಿನ ಜನರ ಬಳಿ ಆ ಅಘೋರಿ ಇರುವ ದೇವಸ್ಥಾನದ ಬಗ್ಗೆ ವಿಚಾರಿಸಿ ಅಲ್ಲಿಗೆ ಹೊರಟರು. ಸರಿಯಾದ ರಸ್ತೆ ಇಲ್ಲದ ಮಣ್ಣಿನ ರಸ್ತೆಯಲ್ಲೇ ಆ ದೇವಸ್ಥಾನಕ್ಕೆ ಹೋದರು. ತುಂಬಾ ಪುರಾತನವಾದ ದೇವಸ್ಥಾನ ಅದಾಗಿತ್ತು. ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿದ್ದ ಆ ದೇವಸ್ಥಾನಕ್ಕೆ ಮೇಲೆ ಗೋಪುರವಿರಲಿಲ್ಲ. ನೋಡಲು ಪಾಳು ಬಿದ್ದ ದೇವಾಲಯದಂತೆ ಕಾಣುತ್ತಿದ್ದರು. ತುಂಬಾ ಜನರು ಆ ದೇವಾಲಯಕ್ಕೆ ಬರುತ್ತಿದ್ದರು. ಅಲ್ಲಿನ ಜನರ ಬಳಿ ವಿಚಾರಿಸಿದಾಗ ಈ ದೇವರು ತುಂಬಾ ಶಕ್ತಿಶಾಲಿ ಹಾಗೂ ವಿಗ್ರಹವು ದಿನದಿಂದ ದಿನಕ್ಕೆ ಬೆಳೆಯುತ್ತಲಿದೆ, ಆದ್ದರಿಂದ ಗೋಪುರವನ್ನ ಕಟ್ಟಿಲ್ಲ ಎಂದು ಸ್ಥಳೀಯರು ಹೇಳಿದರು. ಅವರಿಬ್ಬರು ಅಘೋರಿಯನ್ನ ದೇವಸ್ಥಾನದಲ್ಲೆಲ್ಲ ಹುಡುಕಿದರು. ಎಷ್ಟು ಹುಡುಕಿದರೂ ಅಘೋರಿ ಸಿಗಲಿಲ್ಲ. ಊರಿನವರ ಬಳಿ ವಿಚಾರಿಸಿದಾಗ ಅಘೋರಿ ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಒಂದೂ ತಿಳಿದಿಲ್ಲ ಎಂದರು. ಅಷ್ಟಕ್ಕೆ ಸುಮ್ಮನಾಗದೆ ಊರಲ್ಲೆಲ್ಲ ಹುಡುಕಿದರು. ಅದು ಪ್ರಯೋಜನವಾಗಲಿಲ್ಲ. ಆತ ಎಲ್ಲೂ ಸಿಗಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದಿರುಗಿದರು. ಇಬ್ಬರ ಮುಖವು ಸಹ ಬಾಡಿ ಹೋಯಿತು. ಮನೆಗೆ ಬರುವ ದಾರಿಯಲ್ಲಿ ಕೃಷ್ಣ ಏನೋ ಹೊಡೆದವನಂತೆ ಸಡನ್ ಆಗಿ ಕಾರ್ ಬ್ರೇಕ್ ಹಾಕಿದ. ಅನೂಪ್ ಕೃಷ್ಣ ಏನಾಯ್ತು ಎಂದು ಕೇಳಿದಾಗ ಆ ಅಘೋರಿ ಅಂತೂ ಸಿಗಲಿಲ್ಲ. ಆ ಸ್ಥಳದ ಬಗ್ಗೆ ಮೊದಲು ನಾವು ತಿಳ್ಕೋಬೇಕು, ಆಮೇಲೆ ನಾವು ಏನಾದ್ರೂ ಪರಿಹಾರ ಕಂಡು ಹಿಡಿಯಬಹುದು ಎಂದನು. ಅವನಿಗೆ ಮೊದಲು ಹೊಳೆದಿದ್ದೆ ಊರಿಗೆ ಬರುವಾಗ ಅರಮನೆ ಬಗ್ಗೆ ಹೇಳಿದ್ದ ಮುದುಕ. ಆ ಮುದುಕನನ್ನ ಹುಡುಕಿದ್ರೆ ಏನಾದ್ರೂ ವಿಷಯ ಗೊತ್ತಾಗಬಹುದು ಅಂತ ಅಲ್ಲಿಗೆ ಹೊರಡಲು ಸಿದ್ಧರಾದರು. ಸಂಜೆ 5 ಗಂಟೆ ಆಗಿತ್ತು. ರಾತ್ರಿ ನಡೆದ ಘಟನೆಯಿಂದ ನಿಗೂಢ ವಿಚಲಿತಳಾಗಿದ್ದಳು. ಸ್ವಲ್ಪ ಹೊತ್ತು ಒಬ್ಬಂಟಿಯಾಗಿರಲು ಬಯಸಿ ಟೆರೆಸ್ ಮೇಲಕ್ಕೆ ಹೋದಳು. ಆದರೆ ಕಾಡಿನ ಪ್ರಕೃತಿ ಸೌಂದರ್ಯ ಸವಿಯುತ್ತಿದ್ದ ಅವಳ ಕಣ್ಣಿಗೆ ಬಿದ್ದದ್ದು ಆ ಅರಮನೆ. ಅದನ್ನ ಹತ್ತಿರದಿಂದ ನೋಡಬೇಕು ಎಂದುಕೊಂಡು ಯಾರಿಗೂ ಹೇಳದ ಎಲ್ಲರ ಕಣ್ಣು ತಪ್ಪಿಸಿ ಅಲ್ಲಿಗೆ ಹೊರಡುತ್ತಾಳೆ. ಕುತೂಹಲ ಇರಬೇಕು, ಆದರೆ ಕೆಟ್ಟ ಕುತೂಹಲ ಒಳ್ಳೆಯದಲ್ಲ. ಅದರಲ್ಲೂ ನಮ್ಮ ನಿಗೂಢಳಿಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ಹೋಗಬಹುದೇ ಅಥವಾ ಬೇಡವೇ ಎಂಬ ಯೋಚನೆಯನ್ನ ಸಹ ಮಾಡದೆ ಅಲ್ಲಿಗೆ ಹೊರಟಳು. ಕೃಷ್ಣ ಮತ್ತು ಅನೂಪ್ ಆ ಮುದುಕ ಇದ್ದ ಸ್ಥಳಕ್ಕೆ ಬಂದರು. ಆದರೆ ಇಲ್ಲೂ ಸಹ ಬ್ಯಾಡ್ ಲಕ್. ಆ ಮುದುಕ ಸಹ ಇರಲಿಲ್ಲ. ಆದ್ರೆ ಆ ಬ್ಯಾಡ್ ಲಕ್ ನಡುವೆ ಒಂದು ಗುಡ್ ಲಕ್ ಕೂಡ ಇತ್ತು. ಅಲ್ಲಿ ಇದ್ದವರನ್ನ ವಿಚಾರಿಸಿದಾಗ ಆ ಮುದುಕ ಇರುವ ಮನೆಯ ಅಡ್ರೆಸ್ ಹೇಳಿದ್ರು. ಆದ್ರೂ ಸಹ ಇವರು ಹೋಗುವ ದಾರಿಯಲ್ಲೇ ಇತ್ತು. ಅವರು ತಡ ಮಾಡದೆ ಅವನನ್ನ ನೋಡಲು ಅಲ್ಲಿಂದ ಹೊರಟರು. ಎಲ್ಲರ ಕಣ್ಣು ತಪ್ಪಿಸಿ ನಿಗೂಢ ಆ ಅರಮನೆ ಹತ್ತಿರ ಬಂದೇ ಬಿಟ್ಟಳು. ಅವಳು ಹತ್ತಿರ ಬರುತ್ತಿದ್ದಂತೆ ಅವಳ ಮೈಯೆಲ್ಲ ರೋಮಾಂಚನವಾಯಿತು. ಇಲ್ಲಿಗೆ ಮೊದಲೇ ಬಂದಿದ್ದೇನೇನೋ ಎಂದು ಅನಿಸಿತು. ಒಂದು ಕಡೆ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲು ಕೃಷ್ಣ ಹೊರಟರೆ, ಮತ್ತೊಂದು ಕಡೆ ಸಮಸ್ಯೆಯನ್ನ ತನ್ನ ಮೇಲೆ ಎಳೆದುಕೊಳ್ಳಲು ನಿಗೂಢ ಹೊರಟಳು. ಅನೂಪ್ ಮತ್ತು ಕೃಷ್ಣ ಇಬ್ಬರು ಆ ಮುದುಕನ ಮನೆ ಹುಡುಕಿಕೊಂಡು ಹೊರಟ ಆ ಇಬ್ಬರಿಗೂ ಅಚ್ಚರಿಯೊಂದು ಕಾದಿತ್ತು. ಹುಡುಕಿಕೊಂಡು ಹೋದ ಬಳ್ಳಿ ಕಾಲಿಗೆ ಸಿಕ್ಕಂದಾಗಿತ್ತು. ನಾವೆಲ್ಲ ಅಂದುಕೊಳ್ಳಬಹುದು ಆ ಮುದುಕ ಸಿಕ್ಕಿರಬಹುದು ಎಂದು. ಆದರೆ ಅಲ್ಲಿ ಸಿಕ್ಕಿದ್ದು ಮುದುಕ ಅಲ್ಲ, ಬದಲಾಗಿ ಆ ಅಘೋರಿ. ದಿನವೆಲ್ಲ ಕಷ್ಟಪಟ್ಟು ಹುಡುಕಿದರೂ ಸಹ ಸಿಗದ ಆ ಅಘೋರಿ ದಿಢೀರ್ ಪ್ರತ್ಯಕ್ಷವಾಗಿದ್ದ. ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಗಾಡಿ ನಿಲ್ಲಿಸಿ ಇಬ್ಬರು ಸಹ ಅಘೋರಿಯ ಕಡೆಗೆ ಹೋದರು. ಅಘೋರಿಯನ್ನ ಕಂಡ ಕೃಷ್ಣ ತನ್ನ ಮನದಲ್ಲಿ ಕಾಡುತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಣ ಎಂದು ತನ್ನ ಮಾತನ್ನ ಪ್ರಾರಂಭಿಸುತ್ತಲೇ ಅಘೋರಿ ಅವನನ್ನ ತಡೆದು, ನಿನ್ನೆಲ್ಲಾ ಪ್ರಶ್ನೆಗಳಿಗೂ ಕಾಲವೇ ಉತ್ತರ ಕೊಡುತ್ತೆ, ಈಗ ಅದಕ್ಕೆ ಸೂಕ್ತ ಸಮಯವಲ್ಲ ಎಂದನು. ಅಘೋರಿಯ ಭಾಷಾ ಶೈಲಿಯೇ ಬದಲಾಗಿ ಹೋಗಿತ್ತು. ಅವನು ಕೋಪಗೊಂಡು ಕೃಷ್ಣನನ್ನೇ ನೋಡುತ್ತಾ, ಹೋಗು, ನಿನ್ನವಳನ್ನ ಕಾಪಾಡು, ಅವಳು ಕಷ್ಟಕ್ಕೆ ಸಿಲುಕಿದ್ದಾಳೆ, ಮೊದಲು ಅವಳನ್ನ ರಕ್ಷಿಸು, ಇಲ್ಲವಾದಲ್ಲಿ ಅವಳು ಆ ರಕ್ಕಸನಿಗೆ ಬಲಿಯಾಗುತ್ತಾಳೆ ಎಂದನು. ಕೃಷ್ಣನಿಗೆ ಅಘೋರಿಯ ಮಾತು ವಿಚಿತ್ರವಾಗಿತ್ತು. ಕೃಷ್ಣನು ಅಘೋರಿಗೆ, ನನಗೆ ಏನು ಅರ್ಥವಾಗುತ್ತಿಲ್ಲ, ದಯವಿಟ್ಟು ಬಿಡಿಸಿ ಹೇಳಿ ಎಂದನು. ಅಘೋರಿ,
ಕೃಷ್ಣನನ್ನೊಮ್ಮೆ ದುರುಗುಟ್ಟಿ ನೋಡಿ, ನಿನ್ನವಳರೆಂದು ಗೊತ್ತಿಲ್ಲವೇ? ನಿನ್ನ ಅರಮನೆ ನಿನಗೆ ನೆನಪಿಲ್ಲವೇ? ಆ ಅರಮನೆ ಕಡೆಗೆ ಹೊರಟಿದ್ದಾಳೆ ನೋಡು ನಿನ್ನವಳು, ಹೊರಡು, ಅವಳನ್ನ ಕಾಪಾಡು, ನಿನ್ನಲ್ಲಿ ಹೆಚ್ಚಿನ ಸಮಯವಿಲ್ಲ ಎಂದು ಗದರುತ್ತಲೇ ಕೃಷ್ಣನ ಒಳ ಮನಸ್ಸು ಎಚ್ಚರವಾಯಿತು. ಅವನು ಅನೂಪ್ನನ್ನ ಕರೆದುಕೊಂಡು ಆ ಅರಮನೆಯತ್ತ ಹೊರಟ. ಅನೂಪನಿಗೆ ಕೃಷ್ಣನ ವರ್ತನೆ ವಿಚಿತ್ರವಾದಂತೆ ಕಂಡಿತು. ಅವನಿಗೆ ಇಬ್ಬರ ನಡುವಿನ ಸಂಭಾಷಣೆಯೇ ಅರ್ಥವಾಗಲಿಲ್ಲ. ಇತ್ತ ನಿಗೂಢ ಅರಮನೆ ಸಮೀಪಿಸುತ್ತಿದ್ದಂತೆ ಯಾರೋ ಅಳುವ ಶಬ್ದ ಅರಮನೆ ಒಳಗಿನಿಂದ ಕೇಳಿಸುತ್ತಲಿತ್ತು. ಅವಳು ಈ ಪಾಲು ಬಿದ್ದ ಸ್ಥಳದಲ್ಲಿ ಯಾರಿರಬಹುದು ಎಂಬುದನ್ನ ತಿಳಿಯಲು ತನ್ನ ಕಾಲನ್ನ ಅರಮನೆಯ ಮುಂಬಾಗಿಲ ಬಳಿಯೇ ಮೆಟ್ಟಿಲಿನ ಮೇಲೆ ಇಡುತ್ತಿದ್ದಂತೆ ಸುಂಟರ ಗಾಳಿ ಶುರುವಾಯಿತು. ಅಲ್ಲಿಯವರೆಗೂ ಪ್ರಶಾಂತವಾಗಿದ್ದ ಪ್ರಕೃತಿ ಒಮ್ಮೆಲೆ ಮುನಿಸಿಕೊಂಡ ಅನುಭವ ಅಲ್ಲಿ ಘಟಿಸಿತ್ತು. ನಿಧಾನವಾಗಿ ಅವಳು ಮೆಟ್ಟಿಲುಗಳನ್ನ ಏರಿದಳು. ಅನೂಪನಿಗೆ ಆ ಅರಮನೆ ಯಾವುದು, ಆ ಹುಡುಗಿ ಯಾರು ಒಂದು ಕೂಡ ತಿಳಿಯದಾಗಿತ್ತು. ಕೃಷ್ಣ ಆ ಅರಮನೆ ಹತ್ತಿರ ಒಂದು ಬಾರಿಯೂ ಹೋಗಿರಲಿಲ್ಲ. ಆದರೆ ರಸ್ತೆಯೂ ಸಹ ಅವನಿಗೆ ಗೊತ್ತಿರಲಿಲ್ಲ. ಆದ್ರೆ ಎಲ್ಲವೂ ತಿಳಿದಿರುವಂತೆ ಯಾರನ್ನು ವಿಚಾರಿಸದಂತೆ ಅರಮನೆಯ ಬಳಿಗೆ ಕಾರನ್ನ ತಂದೇ ಬಿಟ್ಟ. ಅರಮನೆ ಮೆಟ್ಟಿಲ ಮೇಲೆ ಕಾಲಿಟ್ಟು ಒಳ ಪ್ರವೇಶಿಸಲು ನಿಂತಿದ್ದ ನಿಗೂಢ ಕೈಯನ್ನು ಹಿಡಿದು ಕೆಳಗೆ ಇಳಿದು ತಂದು ನಿಗೂಢ ಅರಮನೆ ಒಳಗೆ ಹೋಗುವುದನ್ನ ತಡೆದನು. ಕೃಷ್ಣನ ನಡವಳಿಕೆಯಲ್ಲಿ ತೀರಾ ಬದಲಾವಣೆಗಳದನ್ನ ಅನೂಪ್ ಗಮನಿಸಿದ. ನಿಗೂಢನನ್ನ ಎಳೆತಂದ ಕೃಷ್ಣ ಕೋಪದಿಂದ ಅವಳ ಕೆನ್ನಿಗೆ ಪಟಾರನೆ ಹೊಡೆದನು. ಇಲ್ಲಿಗೆ ನೀನು ಎಂದಿಗೂ ಕಾಲಿಡಬಾರದು ಎಂದು ನಿನಗೆ ಹೇಳಿರಲಿಲ್ಲವೇ ಎಂದು ನಿಗೂಢನನ್ನ ಪ್ರಶ್ನಿಸಿದ. ನಿಗೂಢಳಿಗೆ ಕೃಷ್ಣನ ನಡವಳಿಕೆ ಕಂಡು ಭಯ ಉಂಟಾಯಿತು. ಇವನು ಯಾವಾಗ ಇಲ್ಲಿಗೆ ಬರಬೇಡ ಎಂದಿದ್ದ, ಇವನ್ಯಾಕೆ ಹೀಗೆ ವರ್ತಿಸುತ್ತಿದ್ದಾನೆ ಎನಿಸಿತು. ಕೃಷ್ಣ ಈಗ ಸಂಪೂರ್ಣವಾಗಿ ಮತ್ತೊಬ್ಬ ವ್ಯಕ್ತಿಯಾಗಿ ಬದಲಾಗಿ ಹೋಗಿದ್ದನು. ಅನೂಪ್ ಭಯದಿಂದಲೇ ಕೃಷ್ಣನನ್ನ ಒಂದೆರಡು ಬಾರಿ ಜೋರಾಗಿ ಅಲುಗಾಡಿಸಿ ಕೃಷ್ಣ ಕೃಷ್ಣ ಎಂದನು. ಆಗ ಅವನು ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿದ. ಕೃಷ್ಣನಿಗೆ ಅಘೋರಿಯನ್ನ ಭೇಟಿಯಾದ ಮೇಲೆ ನಡೆದಿದ್ದು ಬಂದು ನೆನಪಿರಲಿಲ್ಲ. ಅವನೇನು ಮಾತನಾಡಿದ, ಏನು ಮಾಡಿದ ಒಂದೂ ನೆನಪಿರಲಿಲ್ಲ. ಕೃಷ್ಣನು ಏನಾಯ್ತು ಎಂದು ಅನೂಪ್ ಮತ್ತು ನಿಗೂಢನನ್ನೇ ಪ್ರಶ್ನಿಸಿದ. ಕೃಷ್ಣನ ಈ ದಿಢೀರ್ ಬದಲಾವಣೆ ಇಬ್ಬರಿಗೂ ಸ್ವಲ್ಪ ಭಯ ಉಂಟು ಮಾಡಿದ್ದಂತೂ ಸುಳ್ಳಲ್ಲ. ಅನೂಪ್ ಏನು ನಡೆದಿಲ್ಲವೆಂದಂತೆ ನಟಿಸಿ ಅವನನ್ನ ಕರೆದುಕೊಂಡು ಮನೆ ಕಡೆಗೆ ಹೊರಟ. ಇತ್ತ ಗೆಸ್ಟ್ ಹೌಸ್ ನಲ್ಲಿ ಎಲ್ಲಿ ಹುಡುಕಿದರೂ ಸಹ ನಿಗೂಢ ಇರಲಿಲ್ಲ. ಗಾಬರಿಯಾದ ಶಕುಂತಲ ಎಲ್ಲರಿಗೂ ವಿಷಯ ಮುಟ್ಟಿಸಿದಳು. ಎಲ್ಲರೂ ಸಹ ಹುಡುಕಲು ಮುಂದಾದರು. ಅಷ್ಟರಲ್ಲಿ ಗೇಟ್ನ ಬಳಿ ಕಾರು ಹಾರ್ನ್ ಮಾಡಿದ ಶಬ್ದ ಕೇಳಿಸಿತು. ಆಚೆ ಬಂದು ನೋಡಿದರೆ ನಿಗೂಢ ಕಾರ್ನಿಂದ ಇಳಿಯುತ್ತಿದ್ದಳು. ಎಲ್ಲರಿಗೂ ಅಚ್ಚರಿ. ಮನೆಯಲ್ಲಿದ್ದವಳು ಹೇಗೆ ಬೆಳಿಗ್ಗೆ ಹೋದವರ ಜೊತೆ ಕಾರ್ನಲ್ಲಿ ಬಂದಳು? ಅವರು ಕೇಳುವ ಮೊದಲೇ ನಿಗೂಢ, ನನಗೆ ಮನೆಯಲ್ಲೇ ಇದ್ದು ಬೇಜಾರಾಗಿತ್ತು, ಹೀಗೆ ಹೊರಗೆ ಸುತ್ತಾಡೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಇವರು ದಾರಿಯಲ್ಲಿ ಸಿಕ್ಕರು, ಜೊತೆಯಲ್ಲಿ ಬಂದೆವು ಎಂದಳು. ಯಾರು ಸಹ ಮರು ಮಾತನಾಡಲಿಲ್ಲ. ಆ ಮೂವರು ಸಹ ತಮ್ಮ ತಮ್ಮ ಕೋಣೆ ಸೇರಿಕೊಂಡರು. ಅನೂಪ್ ಬಂದವನೇ ಕೃಷ್ಣ ವರ್ತನೆ ನೆನೆದು 2 ವಾರ ಮುಗಿಯೋಕೆ ಇರುವುದು, ಇನ್ನು ಕೇವಲ 4 ದಿನ. ಆದರೆ ಇಲ್ಲಿ ತೊಂದರೆಗೆ ನಿಗೂಢ ಒಳಗಾಗುತ್ತಿರುವುದು ನಿಗೂಢ ಅಲ್ಲ ಕೃಷ್ಣ. ಅವನ್ಯಾಕೆ ಇದ್ದಕ್ಕಿದ್ದ ಹಾಗೆ ಬದಲಾದ? ಇವರಿಬ್ಬರಿಗೂ ಇರುವ ಸಂಬಂಧ ಏನು ಎಂದು ಅನೂಪ್ ತಲೆ ಕೆಡಿಸಿಕೊಂಡನು. ಅಮೆರಿಕದಲ್ಲಿದ್ದ ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿ ಇಲ್ಲಿ ನಡೆದ ಎಲ್ಲಾ ವಿಚಾರವನ್ನ ತಿಳಿಸಿದ. ಅವರಿಗೆ ಕೇಳೋಕೆ ವಿಚಿತ್ರ ಎನಿಸಿತು. ಅದನ್ನು ನಿಜವಾಗಿ ತಿಳಿಯಲು ಅವರು ಭಾರತಕ್ಕೆ ಬರಲು ಮನಸ್ಸು ಮಾಡಿದರು.